ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಟೀಚರ್ ಡಾಕ್ಟರ್ ನಾಗರಾಜ್ ಅಂತ. ಈ ಫಿಸಿಕ್ಸ್ ಫಾರ್ ಯು ಅನ್ನೋ ಚಾನಲ್ನಲ್ಲಿ ಕನ್ನಡದಲ್ಲಿ ಫಿಸಿಕ್ಸನ್ನು ಟೀಚ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ, ಇಂಜಿನಿಯರಿಂಗ್ ಫಿಸಿಕ್ಸ್ ಮತ್ತು ಸಿ ಇ ಟಿ ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಮತ್ತು MCQ ಎಲ್ಲನೂ ಚರ್ಚೆ ಮಾಡಿದ್ದೀನಿ. ಈಗ ಒಂದು 2 ಮಂತ್ಸ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದೆ ಬಿಕಾಸ್ ಆಫ್ ಸಮ್ ರೀಸನ್ಸ್. ಐ ವಾಸ್ ಬ್ಯುಸಿ ವಿತ್ ಮೈ ಕಾಲೇಜ್ ವರ್ಕ್, ಸೊ ಐ ಕುಡ್ ನಾಟ್ ಎಂಗೇಜ್ ಯು. ಈಗ ಮತ್ತೆ ಸಿ ಇ ಟಿ ಸ್ಟಾರ್ಟ್ ಆಗ್ತಾ ಇದೆ. ನೀವೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸನ್ನು ಮುಗಿಸಿದ್ದೀರಾ. ಏಪ್ರಿಲ್ 17-18ಕ್ಕೆ ಏಪ್ರಿಲ್ ತಿಂಗಳಲ್ಲಿ ಎಕ್ಸಾಕ್ಟ್ ಡೇಟ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ, ನಾನು ಆಮೇಲೆ ಹೇಳ್ತೀನಿ. ಏಪ್ರಿಲಲ್ಲಿ ನಿಮಗೆ ಸಿ ಇ ಟಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಬಿಡಿ. ಏಪ್ರಿಲಲ್ಲಿ ಸಿ ಇ ಟಿ ಬರ್ತಾ ಇದೆ, ಇನ್ನು ಆಲ್ಮೋಸ್ಟ್ 1 ಮಂತ್ ಟೈಮ್ ಇದೆ. ಇವತ್ತಿಂದ ನಾನು ಸಿ ಇ ಟಿ ಕ್ವಶನ್ಸನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ ಫಿಸಿಕ್ಸಲ್ಲಿ. ಮೊದಲನೇದಾಗಿ ಸೆಕೆಂಡ್ ಪಿ ಯು ಸಿ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಪಿ ಯು ಸಿನಲ್ಲಿ ಬರ್ತಕ್ಕಂಥ ಬುಕ್ 1, ಬುಕ್ 2 ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸಿಂದ ಹಿಡಿದು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ತನಕ ಒಂದಷ್ಟು ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಸೊ ನಾನು ಒಂದಷ್ಟು ಸೆಲೆಕ್ಟ್ ಮಾಡಿದ್ದೀನಿ ಕ್ವಶನ್ಸನ್ನು. ಅಬೌಟ್ 600 to 800 ಕ್ವಶನ್ಸನ್ನು ಚರ್ಚೆ ಮಾಡಬೇಕು ಅಂತ ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 600 ಕ್ವಶನ್ ಡಿಸ್ಕಸ್ ಮಾಡ್ತೀನೋ, 800 ಮಾಡ್ತೀನೋ, 1000 ಮಾಡ್ತೀನೋ, 2000 ಮಾಡ್ತೀನೋ, ನಂಬರ್ ಮುಖ್ಯ ಅಲ್ಲ. ನಾನಿಲ್ಲಿ ಹೇಳ್ತಕ್ಕಂಥ ಕಾನ್ಸೆಪ್ಟ್ಸ್ಗಳು ಬಹಳ ಮುಖ್ಯ. ನೀವು ಆ ಕಾನ್ಸೆಪ್ಟ್ಸನ್ನು ಕ್ಯಾಚ್ ಮಾಡಬೇಕು. ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ನೀವು ಸ್ವಲ್ಪ ಗ್ರಾಸ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಈ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಒಂದು ನೋಟ್ಬುಕ್ಕನ್ನು ಇಟ್ಕೊಳ್ಳಿ. ಎಷ್ಟೋ ಸರ್ತಿ ನಾನು ಎಕ್ಸ್ಟ್ರಾ ಈಕ್ವೇಷನ್ಸ್ಗಳನ್ನು ಬರಿತಾ ಹೋಗ್ತೀನಿ. ಆ ಈಕ್ವೇಷನ್ಸನ್ನು ನೀವು ರೆಗ್ಯುಲರ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋದಿಲ್ಲ. ಸಿ ಇ ಟಿಗೋಸ್ಕರನೇ ಬೇಕಾಗುವಂಥ ಈಕ್ವೇಷನ್ಸ್ಗಳು ಬರ್ತವೆ, ಅವನ್ನೆಲ್ಲ ಒಂದು ಕಡೆ ರೆಕಾರ್ಡ್ ಮಾಡ್ಕೊಳ್ತಾ ಹೋಗಿ. ಈಗ ನಿಮಗೆ ಟೈಮ್ ಇದೆ, 1 ಮಂತ್ ಟೈಮ್ ಇದೆ. ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಇಷ್ಟು ದಿನ ಫಿಸಿಕ್ಸ್, ಇಷ್ಟು ದಿನ ಕೆಮಿಸ್ಟ್ರಿ, ಇಷ್ಟು ದಿನ ಮ್ಯಾಥಮೆಟಿಕ್ಸ್, ಇಷ್ಟು ದಿನ ಬಯಾಲಜಿ ಅಂತ, ಅಥವಾ 1 ಡೇನಲ್ಲೇ ಇಷ್ಟು ಅವರ್ ಫಿಸಿಕ್ಸ್, ಇಷ್ಟು ಅವರ್ ಕೆಮಿಸ್ಟ್ರಿ ಅಂತ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ತಾ ಹೋಗಿ. ಅದ್ರ ಪ್ರಕಾರನೇ ನೀವು ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿಯನ್ನು ಮಾಡಿ. ಆಮೇಲೆ ಬರೀ ನನ್ನ ಸ್ಟಡಿ ಮೆಟೀರಿಯಲ್ ಮೇಲೆ ನೀವು ಡಿಪೆಂಡ್ ಆಗಬೇಡಿ. ನನ್ನ ವೀಡಿಯೋಗಳಷ್ಟೇ ನಿಮಗೆ ಸಾಕಾಗೋದಿಲ್ಲ. ನಾನಿಲ್ಲಿ ಹೇಳಿರ್ಬೋದು KCET ನೀಟ್ 2025 ಅಂತ. ಮಕ್ಕಳೇ, ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರೇ ಪಾಠ ಮಾಡಲಿ, ಯಾವುದೇ ಬುಕ್ಕು ಹೇಳಲಿ, ಇದರಲ್ಲೇ ಬರುತ್ತೆ ಅಂತ ಯಾರೂ ಅಶ್ಯೂರ್ ಮಾಡೋಕ್ಕಾಗೋದಿಲ್ಲ. ಏನಪ್ಪ ಅಂದರೆ ನಾವು ಹಿಂಗೊಂದು ಗೈಡ್ಲೈನ್ಸನ್ನು ಕೊಡ್ಬೋದು, ಒಂದು ಅಸಿಸ್ಟೆನ್ಸನ್ನು ಮಾಡ್ಬೋದು. ಸೊ ವಾಟ್ ಐ ಸಜೆಸ್ಟ್ ಬೆಟರ್ ಯು ಬೈ 1 ಬುಕ್. ಯಾವುದಾದ್ರು ಒಂದು ಬುಕ್ಕನ್ನು ತೊಗೊಳ್ಳಿ, ಅಥವಾ ನಿಮ್ಮ ಕಾಲೇಜಲ್ಲಿ ಸಿ ಇ ಟಿ ಮೆಟೀರಿಯಲ್ ಅಂತ ಕೊಟ್ಟಿದ್ರೆ ಅದನ್ನೇ ಇಟ್ಕೊಳ್ಳಿ, ಅಥವಾ ನಿಮ್ಮ ಸೀನಿಯರ್ಸು ಅಥವಾ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಹತ್ರ ಯಾವುದಾದ್ರು ಒಂದು ಸಿ ಇ ಟಿ ಬುಕ್ ಇದ್ದರೆ ಅದನ್ನು ಬಾರೋ ಮಾಡ್ಕೊಳ್ಳಿ. ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಿ. ಆಮೇಲೆ ವೆಬ್ಸೈಟ್ಗಳಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಸಿಗ್ತವೆ. MCQ, ಆಮೇಲೆ MCQ ಅಷ್ಟೇ ಅಲ್ಲ, ಸಿ ಇ ಟಿ ಪೇಪರೇ ಸಿಗ್ತವೆ. ಪಿ ಯು ಬೋರ್ಡ್ನವರು ಮಾಡೆಲ್ ಪೇಪರ್ ರಿಲೀಸ್ ಮಾಡಿದ್ರು. ಅದರಲ್ಲಿ ಪ್ರತಿ ಚಾಪ್ಟರ್ಗೂ ಒಂದಷ್ಟು MCQ ಕೊಟ್ಟಿದ್ರು. ಅವನ್ನ ಒಂದು ಸತಿ ನೋಡಿ, MCQಗಳನ್ನೆಲ್ಲ ಒಂದು ಸತಿ ನೋಡಿ. ಅದರಲ್ಲೂ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಆಫ್ಟರ್ ಆಲ್ KCET ಬಂದುಬಿಟ್ಟು MCQ ಬೇಸ್ಡ್, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ. ಸೊ ಅದ್ರ ಜೊತೆಗೆ ಸುಮಾರು ವೆಬ್ಸೈಟ್ ಇದೆ, ಪ್ರೈವೇಟ್ ವೆಬ್ಸೈಟ್ ಇದೆ, ಗೌರ್ಮೆಂಟ್ ವೆಬ್ಸೈಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ಈ ಪ್ರೀವಿಯಸ್ ಇಯರ್ CET ಕ್ವಶನ್ ಪೇಪರ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಮೆಟ್ ಕೆ ಪೇಪರ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ಸನ್ನು ಹಾಕಿ. ಆಮೇಲೆ ನಾನು ಏನು ಹೇಳ್ತೀನಲ್ಲ, ಆ ಕಾನ್ಸೆಪ್ಟ್ಸನ್ನು ನೆನಪಿಟ್ಕೊಂಡು ವರ್ಕೌಟ್ ಮಾಡ್ತಾ ಹೋಗಿ. ನೋಡೋಣ, ಸಾಧ್ಯವಾದರೆ ನಾನು ಲೈವ್ ಕ್ಲಾಸಸ್ಸನ್ನು ಕೂಡ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಒಂದು 20 ಡೇಸ್ ಈ ಥರ ವೀಡಿಯೋಗಳನ್ನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಒಂದು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ, ಅಲ್ಲಿಗೂ ಕೂಡ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಲಾಸ್ಟ್ ಒಂದು 10 ಡೇಸ್ ಲೈವ್ ಕ್ಲಾಸಸ್, ಮಾಡೆಲ್ ಪೇಪರ್ಸನ್ನು ಅಥವಾ ಸ್ಯಾಂಪಲ್ ಪೇಪರ್ಸನ್ನು ತೊಗೊಂಡು ನಾನೇ ಒಂದಷ್ಟು ಪೇಪರ್ಸನ್ನು ಸೆಟ್ ಮಾಡಿ ಆ ಪೇಪರ್ಸನ್ನು ಡಿಸ್ಕಸ್ ಮಾಡ್ತೀನಿ. ಸೊ ನನ್ನ ಎಫರ್ಟಿಂದ ನಿಮಗೆ ಅಟ್ಲೀಸ್ಟ್ ಒಂದು 20 ಕ್ವಶನ್ಸನ್ನು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆದರೆ ಇಟ್ ಈಸ್ ಎ ಬಿಗ್ ಅಚೀವ್ಮೆಂಟ್ ಫಾರ್ ಮೀ. ಸೊ ಮಕ್ಕಳೇ, ನನ್ನ ಒಂದೇ ರಿಕ್ವೆಸ್ಟು, ನನ್ನ ವೀಡಿಯೋಸನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗಳಿಗೂ ಹೇಳಿ, ಸಬ್ಸ್ಕ್ರೈಬ್ ಆಗಿ. ಇದು ಒಂದೇ ನೀವು ನನಗೆ ಮಾಡಬೇಕಾಗಿರುವಂಥ ಹೆಲ್ಪ್. ಓಕೆ, ಸೊ ಆ್ಯಸ್ ಐ ಟೋಲ್ಡ್, ದಿಸ್ ಈಸ್ ಮೈ ಚಾನಲ್ ಫಿಸಿಕ್ಸ್ ಫಾರ್ ಯು. ನಾನು ಡಾಕ್ಟರ್ ನಾಗರಾಜ್. ಸೊ ನನಗೆ 33 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಪ್ರೊಫೆಸರ್ ಆಗಿ ಈಗ ನಾನು ವರ್ಕ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. KCET 2025, 2024ಗೂ ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸಾಕಷ್ಟು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿತ್ತು ಸರ್, ತುಂಬ ಹೆಲ್ಪ್ ಆಯಿತು ನಮಗೆ, ಇದರಿಂದ ನಮ್ಮ ರ್ಯಾಂಕ್ ಇನ್ನೂ ಬೂಸ್ಟಪ್ ಆಯಿತು ಅಂತ ಕಾಮೆಂಟ್ಸನ್ನು ಮಾಡಿದರು. ಓಕೆ, ಸೊ ಈ ಸತಿನೂ ಹಾಗೆ ಆಗಲಿ ಅಂತ ಆಶಿಸ್ತಾ ನಾನು ಈಗ ಮೊದಲನೇದಾಗಿ ಫಸ್ಟ್ ಚಾಪ್ಟರ್ಗೆ ಹೋಗ್ತೀನಿ. CET ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಆನ್ ಚಾಪ್ಟರ್ 1, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಫಸ್ಟ್ ಚಾಪ್ಟರ್, ಫಸ್ಟ್ ಬುಕ್ಕಿನ ಫಸ್ಟ್ ಚಾಪ್ಟರ್.
ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್. ಈಗ ನಾನು ಫಸ್ಟ್ ಚಾಪ್ಟರ್ ಬಗ್ಗೆ ಏನು ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಮೊನ್ನೆ ಅಷ್ಟೇ ನೀವು ಇದ್ರ ಬಗ್ಗೆ ಓದಿದ್ದೀರಾ, ಎಕ್ಸಾಮನ್ನು ಬರೆದಿದ್ದೀರಾ, ಚೆನ್ನಾಗೇ ಬರೆದಿದ್ದೀರಾ ಅಂತ ಅಂದ್ಕೋತೀನಿ. ಡೈರೆಕ್ಟಾಗಿ ನಾನು ಕ್ವಶನ್ಸನ್ನು ಡಿಸ್ಕಸ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಈಗ ಮತ್ತೆ ಮೊದಲಿಂದ ಚಾರ್ಜ್ ಅಂದರೆ ಏನು, ಪಾಸಿಟಿವ್ ಚಾರ್ಜ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ, ನೆಗೆಟಿವ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ, ಅವೆಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ. ಅವೆಲ್ಲ ಬೇಕು, ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ, ಆ ಆನ್ಸರ್ಸನ್ನು ಹೇಳ್ತಾ ಹೋಗ್ತೀನಿ. ಆಮೇಲೆ ಇಲ್ಲೇನು ನಾನು ಬೋರ್ಡ್ ಮೇಲೆ ವರ್ಕ್ ಮಾಡ್ತೀನಲ್ಲ, ಇದನ್ನು ನಿಮಗೆ ಶೇರ್ ಮಾಡ್ತೀನಿ. ಓಕೆ ಆಯಿತಾ, PDF ಆಗಿ ಕನ್ವರ್ಟ್ ಮಾಡಿ ನನ್ನ ಲಿಂಕಲ್ಲಿ ಹಾಕಿರ್ತೀನಿ. ಸರಿ, ಈ ಯೂಟ್ಯೂಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತಲ್ಲ, ಅಲ್ಲಿ ಲಿಂಕ್ ಅಂತ ಒಂದಿರುತ್ತೆ, ಅಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ಇದು ಡೌನ್ಲೋಡ್ ಆಗುತ್ತೆ. ಒಂದಷ್ಟು ಕ್ವಶನ್ಸನ್ನು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೂ ಕೂಡ ಹಾಕ್ತೀನಿ. ಸೊ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಪ್ಲೀಸ್ ಡೋಂಟ್ ಫುಲ್ಲಿ ಡಿಪೆಂಡ್ ಆನ್ ಮೈ ವೀಡಿಯೋಸ್. ನನ್ನದೇ ಅಂತಲ್ಲ, ಯಾರ ವೀಡಿಯೋಸ್ಗಳ ಮೇಲೂ ಕೂಡ ಫುಲ್ 100% ಡಿಪೆಂಡ್ ಆಗಬೇಡಿ. ಇವೆಲ್ಲ ನಿಮಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಮಾಡ್ತಕ್ಕಂಥದ್ದು ಅಷ್ಟೇ, ನಿಮಗೊಂದಿಷ್ಟು ಅಸಿಸ್ಟೆನ್ಸ್ ಆಗಲಿ ಅಂತ. ಓಕೆ, ಸೊ ಬನ್ನಿ, ಇಷ್ಟು ಹೇಳಿದ ಮೇಲೆ ಫಸ್ಟ್ ಕ್ವಶನ್ ಬರ್ತಾ ಇದೆ. ಕ್ವಶನ್ಸನ್ನು ಫಸ್ಟು ಓದ್ಕೋಬೇಕು ನೀವು. ಏನು ಹೇಳುತ್ತೆ, ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ಸಾಂಪಲ್ ಡು ನಾಟ್ ಡೆಮಾನ್ಸ್ಟ್ರೇಟ್ ದಿ ಸ್ಟ್ಯಾಟಿಕ್ ಚಾರ್ಜ್ ಬಿಹೇವಿಯರ್. ಸೊ ಇಲ್ಲಿ ಸುಮಾರು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸ್ಟ್ಯಾಟಿಕ್ ಚಾರ್ಜ್ ಬಿಹೇವಿಯರನ್ನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಫಸ್ಟು ಸ್ಟ್ಯಾಟಿಕ್ ಚಾರ್ಜ್ ಅಂದರೆ ಏನು? ಚಾರ್ಜ್ ವಿಚ್ ಈಸ್ ಅಟ್ ರೆಸ್ಟ್ ಅಂತ. ರೆಸ್ಟಲ್ಲಿದ್ದಾಗ ಆ ಚಾರ್ಜ್ಗಳು ಒಂದಷ್ಟು ಬಿಹೇವಿಯರ್ಸನ್ನು ಎಕ್ಸಿಬಿಟ್ ಮಾಡ್ತವೆ. ಈಗ ಫಾರ್ ಎಕ್ಸಾಂಪಲ್ ತಲೆ ಬಾಚ್ಕೊಂಡ್ರೆ ಏನು ಕೂಂಬನ್ನು, ಬಾಚಿಣಿಕೆಯನ್ನು ಪೇಪರ್ ಪೀಸ್ ಹತ್ರ ತೊಗೊಂಡೋದ್ರೆ ಪೇಪರ್ ಪೀಸ್ ಅದಕ್ಕೆ ಅಂಟ್ಕೊಳ್ಳೋದು, ಅಥವಾ ನಿಮ್ಮ ಕೈಯನ್ನು ಪ್ಲಾಸ್ಟಿಕ್ ಚೇರ್ಗೆ ರಬ್ ಮಾಡಿದರೆ ಕೂದಲೆಲ್ಲ ಸ್ಟ್ರೈಟಾಗಿ ನಿಂತ್ಕೊಳ್ಳೋದು. ಆಮೇಲೆ ನೈಲಾನ್ ಶರ್ಟನ್ನು ತೊಗೊಂಡು ಹೀಗೆ ಹಲ್ಲಾಡಿಸಿದರೆ ಫ್ಲಿಕರಿಂಗ್ ಸೌಂಡ್, ಅಂದರೆ ಕ್ರ್ಯಾಕ್ಲಿಂಗ್ ಸೌಂಡ್, ಪಟ್ ಅಂತ ಸೌಂಡ್ ಬರೋದು. ಆಮೇಲೆ ಚಳಿಗಾಲದಲ್ಲಿ ಈ ಬಾಗಿಲನ್ನು ಮುಟ್ಟಿದರೆ, ಚಿಲ್ಕನ್ನು ಮುಟ್ಟಿದರೆ ಶಾಕ್ ಹೊಡೆಯೋದು. ಇವೆಲ್ಲ ಸ್ಟ್ಯಾಟಿಕ್ ಚಾರ್ಜಿನ ಬಿಹೇವಿಯರ್ಸ್ ನೋಡಿ. ಆಮೇಲೆ ಮಿಂಚು, ಗುಡುಗು, ಸಿಡಿಲು, ಇದು ಕೂಡ ಸ್ಟ್ಯಾಟಿಕ್ ಚಾರ್ಜಿನ ಬಿಹೇವಿಯರ್. ಸೊ ಹೇರ್ ರೈಸಿಂಗ್, ಅದು ಸ್ಟ್ಯಾಟಿಕ್ ಚಾರ್ಜ್ ಬಿಹೇವಿಯರೇ. ಸ್ಮಾಲ್ ಪೇಪರ್ ಪೀಸ್ ಸ್ಟಕ್ ಟು TV ಸ್ಕ್ರೀನ್, ನಿಮ್ಮ ಮನೇಲಿ TV ಇರುತ್ತಲ್ಲ, TV ಆನ್ ಮಾಡಿ ಸಣ್ಣದೊಂದು ಪೇಪರ್ ಪೀಸ್ ಅದ್ರ ಹತ್ರ ಕಿಡಿ ಹೋಗಿ ಅಂಟ್ಕೊಂಡ್ಬಿಡುತ್ತೆ, ಅದು ಸ್ಟ್ಯಾಟಿಕ್ ಚಾರ್ಜಿನ ಬಿಹೇವಿಯರೇ. ಲೈಟ್ನಿಂಗ್ ಸ್ಟ್ರೋಕ್. ಸೊ ಇಲ್ಲಿ ಕೇಳಿರೋದು ಡು ನಾಟ್ ಎಕ್ಸಿಬಿಟ್ ಅಂತ. ಸೊ ಲಾಸ್ಟ್ ಒನ್, ಓರಿಯೆಂಟೇಷನ್ ಆಫ್ ಐರನ್ ಫೈರಿಂಗ್ಸ್ ಅರೌಂಡ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಹೀಗೆ ಇಟ್ಟು ಕರೆಂಟನ್ನು ಪಾಸ್ ಮಾಡಿಬಿಟ್ಟು ಇಲ್ಲಿ ಸುತ್ತಲೂ ಐರನ್ ಪೌಡ್ರನ್ನು ಚೆಲ್ಲಿದರೆ ಅದು ಹೀಗೆ ಓರಿಯೆಂಟ್ ಆಗುತ್ತೆ. ಈ ಥರ ಒಂದು ಸರ್ಕ್ಯುಲರ್ ಪ್ಯಾಟರ್ನಲ್ಲಿ ಓರಿಯೆಂಟ್ ಆಗುತ್ತೆ. ಯಾಕೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಸ್ಟ್ಯಾಟಿಕ್ ಚಾರ್ಜಿನ ಬಿಹೇವಿಯರ್ ಅಲ್ಲ, ಮ್ಯಾಗ್ನೆಟಿಕ್ ಫೀಲ್ಡಿನ ಬಿಹೇವಿಯರ್. ಸೊ ಹಾಗಾಗಿ ಈ ಕ್ವಶನ್ಗೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಅರ್ಥ ಆಯ್ತಲ್ವಾ? ಸೊ with this, let us move on to the next one. Next question, when glass rod ರಬ್ಡ್ ವಿತ್ ಸಿಲ್ಕ್. ಈ ಥರದ ಕ್ವಶನ್ಸನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಗ್ಲಾಸ್ ರಾಡನ್ನು ರಬ್ ಮಾಡಿದಾಗ ಅದು ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ಳುತ್ತೆ. ಅದೇ ಪ್ಲಾಸ್ಟಿಕ್ ರಾಡನ್ನು ರಬ್ ಮಾಡಿದಾಗ ಅದು ಎಲೆಕ್ಟ್ರಾನ್ಸನ್ನು ಪಡ್ಕೊಳ್ಳುತ್ತೆ. ಕಳ್ಕೊಂಡ್ರೆ ಪಾಸಿಟಿವ್ ಚಾರ್ಜ್, ಪಡ್ಕೊಂಡ್ರೆ ನೆಗೆಟಿವ್ ಚಾರ್ಜ್. ಓಕೆ, ವೆನ್ ಎಲೆಕ್ಟ್ರಾನ್ಸ್ ಆರ್ ಗೇನ್ ಇಟ್ ಈಸ್ ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್, ಸೊ ನೆಗೆಟಿವ್. ಲೂಸ್ ಅಂದರೆ ಕಳ್ಕೊಂಡಾಗ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಆಗುತ್ತೆ. ಸೊ ವೆನ್ ಅ ಮೆಟೀರಿಯಲ್ ಲೂಸ್ ಎಲೆಕ್ಟ್ರಾನ್ಸ್ ಇಟ್ ಬಿಕಮ್ಸ್ ಪಾಸಿಟಿವ್. ಸೊ ಇಲ್ಲಿ ಗ್ಲಾಸ್ ರಾಡ್ ಅಂತ ಹೇಳಿದರೆ, ಗ್ಲಾಸ್ ರಾಡನ್ನು ಸಿಲ್ಕ್ ಜೊತೆ ರಬ್ ಮಾಡಿದಾಗ ಇಟ್ ವಿಲ್ ಲೂಸ್ ಎಲೆಕ್ಟ್ರಾನ್ಸ್, therefore it becomes positive. So the rod loses electrons, becomes positively charged. That is option A. ಇದಕ್ಕೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ. ಗ್ಲಾಸ್ ರಾಡ್ ಬಂದು ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ಳೋವಂಥ ಟೆಂಡೆನ್ಸಿ. ಅದೇ ಪ್ಲಾಸ್ಟಿಕ್ ರಾಡ್ ಬಂದು ಎಲೆಕ್ಟ್ರಾನ್ಸನ್ನು ಪಡ್ಕೊಳ್ಳೋವಂಥದ್ದು, ಗೇನ್ ಮಾಡ್ತಕ್ಕಂಥ ಟೆಂಡೆನ್ಸಿ. ನೋಡಿ ನೆಕ್ಸ್ಟ್ ಕ್ವಶನ್ ಅದೇ ಬರ್ತಾ ಇದೆ. ವೆನ್ ಪ್ಲಾಸ್ಟಿಕ್ ರಾಡ್ ಈಸ್ ರಬ್ಡ್ ವಿತ್ ಫರ್ ಅಂದರೆ ಉಣ್ಣೆ, ನೈಲಾನು, ಈ ಉಲ್ಲನ್ ಅಂತ ಕರಿತೀವಲ್ಲ, ಈ ಕುರಿ ಮೇಲೆ ಕೂದಲಿರುತ್ತಲ್ಲ ಅದನ್ನು ಫರ್ ಅಂತ ಕರಿಬೋದು. ಇನ್ನೂ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ ತುಪ್ಪಡ ಅಂತ ಕರೀತಾರೆ. ಸೊ ಅದಕ್ಕೆ ನಾವು ರಬ್ ಮಾಡಿದಾಗ ಪ್ಲಾಸ್ಟಿಕ್ ರಾಡನ್ನು ಇಟ್ will gain electrons. When it gain electrons it becomes negatively charged. So rod receive electrons and becomes negatively charged. Okay, ಆಮೇಲೆ ಇಲ್ಲೇ ಒಂದು ಪಾಯಿಂಟ್ ಅನ್ನು ಹೇಳ್ಬಿಡ್ತೀನಿ. ಚಾರ್ಜ್ ಆನ್ ಎ ಬಾಡಿ ಈಸ್ Q, it is equal to plus or minus Ne. ಪ್ಲಸ್ ಅಂದರೆ ಪಾಸಿಟಿವ್ ಚಾರ್ಜ್, ಮೈನಸ್ ಅಂದರೆ ನೆಗೆಟಿವ್ ಚಾರ್ಜ್. ಎನ್ ಅನ್ನೋದು ಇಂಟೆಜರ್. ಸೊ ಎನ್ ಈಸ್ ಆಲ್ವೇಸ್ ಎ ಹೋಲ್ ನಂಬರ್ ಲೈಕ್ 1, 2, 3 ಎಟ್ಸೆಟ್ರಾ. ಆ್ಯಂಡ್ ಇ ಈಸ್ ನಥಿಂಗ್ ಬಟ್ ಫಂಡಮೆಂಟಲ್ ಚಾರ್ಜ್, ದಟ್ ಈಸ್ 1 into 10 power minus 1.6 into 10 power minus 19 ಕೂಲಮ್. ದಟ್ ಈಸ್ ದ ಫಂಡಮೆಂಟಲ್ ಚಾರ್ಜ್, ಬೇಸಿಕ್ ಚಾರ್ಜ್ ಪ್ರೆಸೆಂಟ್ ಆನ್ ಎ ಪಾರ್ಟಿಕಲ್, ದಟ್ ಈಸ್ ಎಲೆಕ್ಟ್ರಾನ್.
ಆಲ್ಸೋ ಪ್ರೋಟಾನ್. ಓಕೆ, ಈಗ ಎಲೆಕ್ಟ್ರಾನ್ಸನ್ನು ಕಳ್ಕೊಂಡ್ರೆ ಇಫ್ ಇಟ್ ಲೂಸ್ ಎಲೆಕ್ಟ್ರಾನ್ಸ್ ದೆನ್ ಚಾರ್ಜ್ ವಿಲ್ ಬಿ ಪಾಸಿಟಿವ್, ಸೊ ಇಟ್ ಈಸ್ ಪ್ಲಸ್ Ne. Suppose if you remove 2 electrons then N becomes 2. If you add 2 electrons then it becomes minus 2. So when you remove electrons Q is equal to plus Ne. When add electrons Q becomes minus Ne. ಈ ಪ್ರಾಪರ್ಟಿಯನ್ನು ನಾವು ಕ್ವಾಂಟೈಸೇಷನ್ ಪ್ರಾಪರ್ಟಿ ಅಂತ ಕರಿತೀವಿ. ಚಾರ್ಜ್ ಈಸ್ ಆಲ್ವೇಸ್ ಅನ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ 1.6 ಇಂಟು 10⁻⁻19. ಅಂದರೆ ಒಂದು ಎಲೆಕ್ಟ್ರಾನ್ ತೆಗೆದಾಕ್ಬೋದು, 2 ಎಲೆಕ್ಟ್ರಾನ್ ತೆಗೆದಾಕ್ಬೋದು, 3 ಎಲೆಕ್ಟ್ರಾನ್ ತೆಗೆದಾಕ್ಬೋದು, 2.25, 2.25 ಒಂದು ಎಲೆಕ್ಟ್ರಾನನ್ನು ತಗೊಂಡು ಅರ್ಧ ಪೀಸ್ ಮಾಡಿ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ. ಸೊ ವಿ ಕ್ಯಾನ್ ನಾಟ್ ರಿಮೂವ್ ಎಲೆಕ್ಟ್ರಾನ್ಸ್ ಇನ್ ಫ್ರ್ಯಾಕ್ಷನ್. ಆಲ್ಸೋ ವಿ ಕ್ಯಾನ್ ನಾಟ್ ಆ್ಯಡ್ ಎಲೆಕ್ಟ್ರಾನ್ಸ್ ಇನ್ ಫ್ರ್ಯಾಕ್ಷನ್ ಅಂತ ಅರ್ಥ. ಸೊ ಇದ್ರ ಮೇಲೂ ಕ್ವಶನ್ ಕೇಳ್ಬೋದು. ಯಾವುದೋ ಒಂದು ಚಾರ್ಜನ್ನು ಕೊಟ್ಟು, ಇದೆ ಮುಂದೆ ಬರುತ್ತೆ, ಯಾವುದೋ ಒಂದು ಚಾರ್ಜನ್ನು ಕೊಟ್ಟು ಚೆಕ್ ವೆದರ್ ದಿಸ್ ಚಾರ್ಜ್ ಈಸ್ ಪಾಸಿಬಲ್ ಆರ್ ನಾಟ್ ಅಂತ. ಅದು ಹೆಂಗೆ ಮಾಡೋದು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ಒಂದು ನೀವು ನೆನ್ಪಿಟ್ಕೋಬೇಕಾಗಿರೋದು ಎನ್ ಈಸ್ ನಥಿಂಗ್ ಬಟ್ ಎ ಹೋಲ್ ನಂಬರ್. ಓಕೆ, ಆಮೇಲೆ ಪ್ಲಸ್ ಯಾವಾಗ ಆಗುತ್ತೆ, ಮೈನಸ್ ಯಾವಾಗ ಆಗುತ್ತೆ. ಪ್ಲಸ್ ಮೀನ್ಸ್ ರಿಮೂವಲ್, ಮೈನಸ್ ಮೀನ್ಸ್ ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಸರ್ ಬರೀ ಎಲೆಕ್ಟ್ರಾನ್ಸ್ ಅಷ್ಟೇನ ರಿಮೂವ್ ಮಾಡ್ಲಿಕ್ಕೆ ಆಗೋದು, ಪ್ರೋಟಾನ್ಸ್ ಅನ್ನ ರಿಮೂವ್ ಮಾಡೋಕ್ಕಾಗಲ್ವಾ? ಕಾಂಟ್ ವಿ ರಿಮೂವ್ ಪ್ರೋಟಾನ್ಸ್? ಅಬ್ಸಲ್ಯೂಟ್ಲಿ ನೋ, ವಿ ಕ್ಯಾನಾಟ್ ರಿಮೂವ್ ಪ್ರೋಟಾನ್ಸ್. ಯಾಕೆ ಸರ್? ಬಿಕಾಸ್ ಪ್ರೋಟಾನ್ಸ್ ಆರ್ ಹೆವಿ, ತುಂಬ ಭಾರ ಇರ್ತವೆ ಅವು. ಜೊತೆಗೆ ಪ್ರೋಟಾನ್ಸ್ಗಳೆಲ್ಲ ನ್ಯೂಕ್ಲಿಯಸ್ನ ಒಳಗಡೆ ಅಂಟ್ಕೊಂಡ್ಬಿಟ್ಟಿರ್ತವೆ ಬೈ ಮೀನ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯಸ್ನ ಒಳಗಡೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ವೆರಿ ಸ್ಟ್ರಾಂಗ್ ಫೋರ್ಸ್ ಇರುತ್ತೆ. ಆ ಫೋರ್ಸ್ ಇರೋದ್ರಿಂದ ಪ್ರೋಟಾನ್ಸ್ಗಳಂತೂ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದ್ದಾವೆ. ನೀವೇನೇ ಮಾಡಿರೋ ಅವನ್ನ ಕೀಳೋದಕ್ಕೆ ಆಗೋದಿಲ್ಲ. ಸೊ ಬಿಕಾಸ್ ಆಫ್ ದೀಸ್ 2 reasons ಯು ಕೆನಾಟ್ ರಿಮೂವ್ ಪ್ರೋಟಾನ್, ಯು ಕೆನಾಟ್ ಆ್ಯಡ್ ಪ್ರೋಟಾನ್. ಸೊ ಪ್ರೋಟಾನ್ಸ್ ಆರ್ ಹೆವಿಯರ್ ದ್ಯಾನ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಆರ್ ಸ್ಟ್ರಾಂಗ್ಲಿ ಬೌಂಡ್ ವಿತ್ ಇನ್ ದಿ ನ್ಯೂಕ್ಲಿಯಸ್. ಹೆನ್ಸ್ ವಿ ಕ್ಯಾನಾಟ್ ಚಾರ್ಜ್ ಎ ಬಾಡಿ ಬೈ ರಿಮೂವಿಂಗ್ ಪ್ರೋಟಾನ್, ಬೈ ಆ್ಯಡಿಂಗ್ ಪ್ರೋಟಾನ್. ಸೊ ಇಷ್ಟು ಹೇಳಿ ಈಗ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತೀನಿ. ಇಲ್ಲಿ ನೋಡಿ, ಯು ಆರ್ ರಬ್ಬಿಂಗ್ ಎ ಕಾಪರ್ ರಾಡ್. ಸ್ವಲ್ಪ ಗಮನಿಸಬೇಕು, ಕಾಪರ್ ಬಂದು ಕಂಡಕ್ಟರ್ ವಿತ್ ಸಿಲ್ಕ್. ಇಟ್ ಈಸ್ ದೆನ್ ಬ್ರಾಟ್ ನಿಯರ್ ಐರನ್ ರಾಡ್ ರಬ್ಡ್ ವಿತ್ ಫರ್. ದೆನ್ ತಕ್ಷಣಕ್ಕೆ ನೋಡಿದರೆ ಕಾಪರು ಚಾರ್ಜ್ ಆಗಿದೆ, ಐರನ್ನು ಚಾರ್ಜ್ ಆಗಿದೆ. ಯಾಕೆಂದರೆ ಒಂದಕ್ಕೊಂದು ರಬ್ ಮಾಡಿದಾಗ ಫ್ರಿಕ್ಷನ್ ಆಗುತ್ತೆ, ಚಾರ್ಜ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನಮ್ಮ ಮೈಂಡ್ ಹೇಳುತ್ತೆ. ಆದರೆ ಗಮನಿಸಿ, ಕಾಪರ್ ಬಂದು ಕಂಡಕ್ಟರ್. ಆ ಕಾಪರ್ ರಾಡನ್ನು ನೀವು ಕೈನಲ್ಲಿ ಇಟ್ಕೊಂಡು ಹೀಗೆ ರಬ್ ಮಾಡಿದರೆ ಏನು ಚಾರ್ಜಸ್ ಪ್ರೊಡ್ಯೂಸ್ ಆಗುತ್ತೋ ಆ ರಾಡಿನ ಮೂಲಕ ನಿಮ್ಮ ಬಾಡಿಯ ಮೂಲಕ ಹರ್ಕೊಂಡು ಭೂಮಿಗೆ ಹೊರಟು ಹೋಗ್ತವೆ. ಸರ್ ಪ್ಲಾಸ್ಟಿಕ್ ರಾಡನ್ನು ಮಾಡಿರಾಗಲ್ವಾ? ನೋ, ಪ್ಲಾಸ್ಟಿಕ್ ಈಸ್ ಅನ್ ಇನ್ಸುಲೇಟರ್. ಈಗ ಇದೇ ಪ್ಲಾಸ್ಟಿಕ್ ರಾಡ್ ಅಂದ್ಕೊಳ್ಳಿ, ಇದೇ ಒಂದು ಸಿಲ್ಕ್ ಕ್ಲಾತ್ ಅಂದ್ಕೊಳ್ಳಿ, ಹಿಂಗೆ ರಬ್ ಮಾಡ್ತೀನಿ. ರಬ್ ಮಾಡಿದಾಗ ನನ್ನ ಕೈಯಲ್ಲಿ ಇಟ್ಕೊಂಡಿದ್ರು ಕೂಡ ಆ ಚಾರ್ಜಸ್ ಅಲ್ಲೇ ಉಳ್ಕೊಂಡಿರುತ್ತೆ ಹೊರತು ಮುಂದಕ್ಕೆ ಹೋಗೋದಿಲ್ಲ. ಅದೇ ಇದು ಕಾಪರ್ ರಾಡ್ ಆದರೆ ಏನು ಚಾರ್ಜಸ್ ಪ್ರೊಡ್ಯೂಸ್ ಆಗುತ್ತೆ ಅದು ಹಾಗೆ ಸೊರ್ರ ಅಂತ ಹರ್ಕೊಂಡು ಭೂಮಿಗೆ ಹೊರಟು ಹೋಗ್ಬಿಡ್ತವೆ. ಬಿಕಾಸ್ ಕಾಪರ್ ಈಸ್ ಎ ಕಂಡಕ್ಟರ್, ಈವನ್ ಐರನ್ ಈಸ್ ಆಲ್ಸೋ ಎ ಕಂಡಕ್ಟರ್. ಸೊ ತಕ್ಷಣಕ್ಕೆ ನೋಡಿದರೆ ನಮಗೆ ಕಾಪರು ಚಾರ್ಜ್ ಆಗಿದೆ, ಐರನ್ನು ಚಾರ್ಜ್ ಆಗಿದೆ ಅಂತ ಅನಿಸುತ್ತೆ. ಚಾರ್ಜ್ ಆದರೂ ಕೂಡ ಚಾರ್ಜಸ್ ಅಲ್ಲಿ ನಿಂತಿರೋದಿಲ್ಲ, ಹರ್ಕೊಂಡು ಭೂಮಿಗೆ ಹೊರಟು ಹೋಗಿರ್ತವೆ. ಸೊ ಹಾಗಾಗಿ ವೆನ್ ಯು ಬ್ರಿಂಗ್ ದೆಮ್ ವೆರಿ ಕ್ಲೋಸ್ ಟು ಈಚ್ ಅದರ್ ದೇರ್ ವಿಲ್ ಬಿ ನೋ ಅಟ್ರಾಕ್ಷನ್, ದೇರ್ ವಿಲ್ ಬಿ ನೋ ರಿಪಲ್ಷನ್. ಅಟ್ರಾಕ್ಟು ಆಗೋದಿಲ್ಲ, ರಿಪೆಲ್ಲು ಆಗೋದಿಲ್ಲ. ನೋಡಿ ಇವಾಗ ಆ ಮೀನಿಂಗ್ ಬರೋ ಥರ ಆನ್ಸರ್ ಯಾವುದಿದೆ? ದೇ ನೈದರ್ ಅಟ್ರಾಕ್ಟ್ ನಾರ್ ರಿಪೆಲ್ ಬಿಕಾಸ್ ದೇ ಹ್ಯಾವ್ ನಾಟ್ ಅಕ್ವೈರ್ಡ್ ಎನಿ ಚಾರ್ಜ್. ಎಸ್, ಅವುಗಳ ಮೇಲೆ ಏನು ಚಾರ್ಜೇ ಬಂದಿಲ್ಲದೆ ಇರೋ ಕಾರಣದಿಂದ ಅವು ಅಟ್ರಾಕ್ಟು ಆಗೋದಿಲ್ಲ, ರಿಪೆಲ್ಲು ಆಗೋದಿಲ್ಲ. ಸೊ ದಿಸ್ ಈಸ್ ದ ಆನ್ಸರ್. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಏನು? ಕಾಪರ್ and iron are conductors. So they are not charged. ಯಾಕೆ ಚಾರ್ಜ್ ಆಗಿಲ್ಲ? ಯಾಕೆ ಚಾರ್ಜ್ ಆಗಿರ್ತವೆ ಬಟ್ ನಾವು ಇಟ್ಕೊಂಡಿರೋದ್ರಿಂದ ಅವು ನಮ್ಮ ಬಾಡಿ ಮೂಲಕ ಭೂಮಿಗೆ ಹೊರಟೋಗ್ತವೆ. ಅದೇ ಒಂದು ವೇಳೆ ಇನ್ಸುಲೇಟೆಡ್ ಹ್ಯಾಂಡ್ ಅಂದರೆ ಒಂದು ಪ್ಲಾಸ್ಟಿಕ್ ಪೇಪರನ್ನು ಹಾಕಿ ನಾವು ರಾಡನ್ನು ಇಟ್ಕೊಂಡ್ರೆ ಅಥವಾ ನಮ್ಮ ಕೈಗೆ ಒಂದು ಗ್ಲೌಸನ್ನು ಹಾಕಿ ನಾವು ಇಟ್ಕೊಂಡ್ರೆ ಆಗ ಚಾರ್ಜ್ ಪ್ರೊಡ್ಯೂಸ್ ಆಗಿ ಭೂಮಿಗೆ ಹೋಗೋದಿಲ್ಲ. ಬಿಕಾಸ್ ಮೈ ಹ್ಯಾಂಡ್ ಈಸ್ ನೌ ಇನ್ಸುಲೇಟೆಡ್. ಅಂದರೆ ನನ್ನ ಕೈಯನ್ನು ಪ್ಲಾಸ್ಟಿಕ್ಕಿಂದನೋ ರಬ್ಬರಿಂದನೋ ಯಾವುದೋ ಒಂದು ವೆರಿ ಗುಡ್ ಇನ್ಸುಲೇಟಿಂಗ್ ಮೆಟೀರಿಯಲಿಂದ ಕವರ್ ಮಾಡಿಕೊಂಡು ಗ್ಲೌಸನ್ನು ಹಾಕ್ಕೊಂಡು ಇಟ್ಕೊಂಡು ರಬ್ ಮಾಡಿದರೆ ಚಾರ್ಜ್
ಚಾರ್ಜಸ್ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ ಕಾಪರ್ ಆ್ಯಂಡ್ ಐರನ್ ರಾಡ್, ದಟ್ ಈಸ್ ಅಬೌಟ್ ದಿಸ್ ಕ್ವಶನ್. ಸೊ ಇವತ್ತು ನಾನು ಸ್ವಲ್ಪ ಕಡಿಮೆ ಕ್ವಶನ್ಸನ್ನೇ ಡಿಸ್ಕಸ್ ಮಾಡ್ತೀನಿ, ಎಕ್ಸ್ಪ್ಲನೇಷನನ್ನು ಜಾಸ್ತಿ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು 20-25 ಕ್ವಶನ್ ಡಿಸ್ಕಸ್ ಮಾಡ್ತೀನಿ, ಬರ್ತಾ ಬರ್ತಾ ಇದರ ನಂಬರ್ಸನ್ನು ಜಾಸ್ತಿ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು 2 ಕಾಪರ್ ರಾಡ್ಸ್ ಆರ್ ರಬ್ಡ್ ವಿತ್ ಸಿಲ್ಕ್ ಬೈ ಹೋಲ್ಡಿಂಗ್. 2 ಕಾಪರ್ ರಾಡ್ಸ್ ನೋಡ್ಕೊಳ್ಳಿ, ಬೈ ಹೋಲ್ಡಿಂಗ್. ಫಸ್ಟ್ ಒನ್ ಇನ್ ಬೇರ್ ಹ್ಯಾಂಡ್, ಬರಿಗೈಯಲ್ಲಿ. ಸೆಕೆಂಡ್ ಒನ್ ಇನ್ ಇನ್ಸುಲೇಟಿಂಗ್ ಹ್ಯಾಂಡ್ ಬಂತು ನೋಡಿ. ಒಂದು ರಾಡನ್ನು ಬರಿಗೈನಲ್ಲಿ ಇಟ್ಕೊಂಡು ನಾನು ರಬ್ ಮಾಡಿದೆ, ಇನ್ನೊಂದನ್ನು ಕೈಗೆ ಗ್ಲೌಸ್ ಹಾಕ್ಕೊಂಡು ರಬ್ ಮಾಡಿದೆ. ಗೊತ್ತಾಯ್ತಾ? ಏನಾಗಬೇಕು? ಫಸ್ಟ್ ರಾಡು ಚಾರ್ಜ್ ಆಗೋದಿಲ್ಲ, ಯಾಕೆಂದರೆ ಆದರೂ ಕೂಡ ನನ್ನ ಕೈ ಮೂಲಕ ಭೂಮಿಗೆ ಹೊರಟೋಯ್ತು. ಸೆಕೆಂಡ್ ರಾಡ್ ಮಾತ್ರ ಚಾರ್ಜ್ ಆಯಿತು. ಆ ಚಾರ್ಜ್ಗಳು ನನ್ನ ಕೈ ಮೂಲಕ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟವು, ಆದರೆ ನನ್ನ ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ದರಿಂದ, ಅಂದರೆ ಇನ್ಸುಲೇಟಿಂಗ್ ಹ್ಯಾಂಡ್ ಆಗಿದ್ದರಿಂದ ಸೆಕೆಂಡ್ ರಾಡ್ ಮಾತ್ರ ಚಾರ್ಜ್ ಆಗಿದೆ, ಅವು ಆಗಿ ಅಲ್ಲೇ ಉಳ್ಕೊಂಡ್ವು. ಅಂದರೆ ಫಸ್ಟ್ ರಾಡ್ ಈಸ್ ನ್ಯೂಟ್ರಲ್, ಸೆಕೆಂಡ್ ರಾಡ್ ಈಸ್ ಚಾರ್ಜ್ಡ್. ಸೊ ನೋಡೋಣ, ಸೆಕೆಂಡ್ ರಾಡ್ ಈಸ್ ಚಾರ್ಜ್ಡ್ ವೈಲ್ ಫಸ್ಟ್ ಒನ್ ಈಸ್ ನ್ಯೂಟ್ರಲ್. ಗೊತ್ತಾಯ್ತಲ್ವಾ? ಸೊ ಯಾಕೆ ಹಿಂಗಾಯಿತು? ಯಾಕೆ ಅಂದರೆ ಫಸ್ಟ್ ರಾಡನ್ನು ನಾನು ಬರಿಗೈನಲ್ಲಿ ಇಟ್ಕೊಂಡು ರಬ್ ಮಾಡಿದೆ, ಸೆಕೆಂಡ್ ರಾಡನ್ನು ಗ್ಲೌಸ್ ಹಾಕ್ಕೊಂಡು ರಬ್ ಮಾಡಿದೆ. ಹಾಗಾಗಿ ಸೆಕೆಂಡ್ ರಾಡಲ್ಲಿ ಬಂದಂಥ ಚಾರ್ಜಸ್ ಭೂಮಿಗೆ ಹೋಗಲಿಕ್ಕೆ ಆಸ್ಪದ ಇಲ್ದಂಗಾಯಿತು, ಪ್ರಾವಿಷನ್ ಇಲ್ದಂಗಾಯಿತು. ಓಕೆ, ಸೊ ನಾನು ಮಧ್ಯದಲ್ಲಿ ಒಳ್ಳೆ ಒಂದು ಕನ್ನಡ ಪದಗಳನ್ನ ಬಳಸ್ತಾ ಇರ್ತೀನಿ, ದಯವಿಟ್ಟು ಆ ಕನ್ನಡ ಪದಗಳನ್ನೂ ನೀವು ಕಲಿತಾ ಹೋಗಿ. ನೋಡಿ, ಈಗ ಹೇಳಿನಲ್ಲ ಆಸ್ಪದ ಅಂತ, ಇವೆಲ್ಲ ಕನ್ನಡದಲ್ಲಿ ಬರ್ತಕ್ಕಂಥ ತುಂಬ ಒಳ್ಳೊಳ್ಳೆ ಪದಗಳು. ಸೊ ಮಕ್ಕಳೇ, ನೀವು ಭಾಷೆನೂ ಕೂಡ ಚೆನ್ನಾಗಿ ಕಲಿತಾ ಹೋಗಬೇಕು. ಬರೀ ಸಬ್ಜೆಕ್ಟನ್ನು ಕಲಿತ್ರೆ ಸಾಲದು, ಭಾಷೆ ಕೂಡ ಸ್ವಲ್ಪ ಚೆನ್ನಾಗಿ ಕಲಿತಾ ಹೋಗಬೇಕು. ಆಮೇಲೆ ಬರೀಲಿಕ್ಕೂ ನೀವು ಪ್ರಯತ್ನ ಪಡಬೇಕು. ಕನ್ನಡ ತುಂಬ ಸುಂದರವಾದ ಭಾಷೆ. ಸೊ ದಯವಿಟ್ಟು ನೀವು ಭಾಷೆನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇಷ್ಟು ಹೇಳಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ವೆನ್ ಅ ಪಾಸಿಟಿವ್ಲಿ ಚಾರ್ಜ್ಡ್ ಗ್ಲಾಸ್ ರಾಡ್ ಈಸ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ಕಂಡಕ್ಟರ್. ಸೊ ಒಂದು ಕಂಡಕ್ಟರಿನ ಹತ್ರ ಪಾಸಿಟಿವ್ಲಿ ಚಾರ್ಜ್ಡ್ ರಾಡನ್ನು ತೊಗೊಂಬರ್ತಿದ್ದೀರಾ. ಈಗ ಇದೇ ಕಂಡಕ್ಟರ್, ಕಂಡಕ್ಟಿಂಗ್ ಸ್ಪಿಯರ್ ಅಂತ ಕರೆಯೋಣ, ಕಾಪರ್ ಸ್ಪಿಯರ್. ಅದು ಎಲ್ಲಿಟ್ಟಿದ್ದಾರೆ ಏನು ಹೇಳಿಲ್ಲ, ಸುಮ್ಮನೆ ಕಂಡಕ್ಟರ್ ಕಾಪರ್ ಅಂತ ಅಂದ್ಕೊಳ್ಳೋಣ. ಇದರ ಹತ್ರಕ್ಕೇನು ಟಚ್ಚೇ ಮಾಡಿಸ್ಬಿಡ್ತೀನಿ. ಈ ಥರ ಒಂದು ಗ್ಲಾಸ್ ರಾಡನ್ನು, ಪಾಸಿಟಿವ್ಲಿ ಚಾರ್ಜ್ಡ್ ರಾಡನ್ನು ತೊಗೊಂಬರ್ತೀನಿ. ಸೊ ಇದ್ರ ಮೇಲೆಲ್ಲ ಪಾಸಿಟಿವ್ ಚಾರ್ಜಸ್ ಕೂತ್ಕೊಂಡಿದ್ದಾವೆ. ಆಯಿತಾ? ಹೀಗೆ ತಂದಿಟ್ಬಿಡ್ತೀನಿ. ಏನಾಗುತ್ತೆ? ಈ ಚಾರ್ಜಸ್ ಎಲ್ಲ ಬಂದು ಕಂಡಕ್ಟರ್ಗೆ ಹೋಗ್ತವೆ. ಕಂಡಕ್ಟರ್ಗೆ ಹೋದ್ಮೇಲೆ ಕಂಡಕ್ಟರ್ಗೆ ಹೋದ್ಮೇಲೆ ಅವು ಸುಮ್ಮನೆ ಮೇಲೆ ಕೂತ್ಕೊಳ್ಳಲ್ಲ. ಕಂಡಕ್ಟರ್ನ ಗುಣ ಏನು ಗೊತ್ತಾ? ಚಾರ್ಜಸ್ಸನ್ನು ಫ್ರೀಯಾಗಿ ಹೋಗಲಿಕ್ಕೆ ಬಿಡ್ತವೆ ಅವು. ಸೊ ಮೇಲೆ ಒಳಗಡೆ ಎಲ್ಲ ಕಡೆಗೂ ಚಾರ್ಜಸ್ಸು ಫ್ರೀಯಾಗಿ ಓಡಾಡ್ಕೊಂಡಿರ್ಬೋದು. ಅದಕ್ಕೆ ಅದನ್ನು ನಾವು ಕಂಡಕ್ಟರ್ ಅಂತ ಕರೆಯೋದು. ಈ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಓದಿರ್ತೀರ, ಫ್ರೀ ಎಲೆಕ್ಟ್ರಾನ್ಸ್ ಅಂತ. ಸೊ ಚಾರ್ಜಸ್ ಆರ್ ಫ್ರೀ ಟು ಮೂವ್ over the entire conductor. Okay, so ಹಾಗಾಗಿ charges are transferred and move freely inside the conductor. So that is option B. ಸೊ ದಿಸ್ ಈಸ್ ದ ಆನ್ಸರ್. ಸರ್, ಇದು ಒಂದು ವೇಳೆ ಕಂಡಕ್ಟರ್ ಆಗದೆ ಇನ್ಸುಲೇಟರ್ ಆಗಿದ್ದರೆ, ಅಂದರೆ ಇದು ಬರೀ ಗ್ಲಾಸ್ ಸ್ಪಿಯರೋ, ಪ್ಲಾಸ್ಟಿಕ್ ಬಾಲೋ ಅಥವಾ ಯಾವುದೋ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿದ್ದರೆ ಏನಾಗ್ತಿತ್ತು? ಈ ಚಾರ್ಜಸ್ ಅವಾಗಲೂ ಕೂಡ ಇಲ್ಲಿ ಒಳಗಡೆಗೆಲ್ಲ ಬರ್ತಾ ಇದ್ವಾ? ಇಲ್ಲ, ಬರ್ತಾ ಇರಲಿಲ್ಲ. ಇದೇ ಇನ್ಸುಲೇಟರ್, ಇದು ಇನ್ಸುಲೇಟರ್ ಅಂತ ಕರಿತೀನಿ, ಇದನ್ನು ಕಂಡಕ್ಟರ್ ಅಂತ ಕರಿತೀನಿ, ಸಿ ಅಂತ ಬರಿತೀನಿ. ಇವಾಗ ಇದಕ್ಕೆ ನೀವು ಒಂದು ಗ್ಲಾಸ್ ರಾಡನ್ನು ತಂದು ಟಚ್ ಮಾಡಿಸಿದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಿಂದ ಒಂದು ಸ್ವಲ್ಪ ಚಾರ್ಜಸ್ ಇಲ್ಲಿ ಟ್ರಾನ್ಸ್ಫರ್ ಆಗ್ತವೆ, ಎಲ್ಲನೂ ಬರಲ್ಲ, ಸ್ವಲ್ಪ ಬರ್ತವೆ. ಬಂದುಬಿಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತವೆ ಅಷ್ಟೇ, ಯಾವುದೋ ಒಂದು ಜಾಗದಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತವೆ. ಇವಾಗ ನೀವು ಈ ರಾಡನ್ನು ತೆಗೆದು ಬಿಟ್ರೆ ಈ ಸ್ಪಿಯರ್ ಮೇಲೆ ಬರೀ ಇಲ್ಲೆಲ್ಲೋ ಒಂದು ಕಡೆ ಒಂದು 5-6 ಚಾರ್ಜಸ್ ಕಾಣಿಸ್ತವೆ ಅಷ್ಟೇ, ಸ್ಟ್ಯಾಟಿಕ್ ಚಾರ್ಜಸ್. ಅಂದರೆ ಚಾರ್ಜಸ್ ಆರ್ ನೌ ಐಸೋಲೇಟೆಡ್, ದೇ ಸ್ಟೇ ಓನ್ಲಿ ಆನ್ ದ ಸರ್ಫೇಸ್ ಅಂಡ್ ಐಸೋಲೇಟೆಡ್ ಇನ್ ದ ಕೇಸ್ ಆಫ್ ಇನ್ಸುಲೇಟರ್. ಸೊ ಇನ್ಸುಲೇಟರ್ನ ಕಥೆನೇ ಬೇರೆ, ಕಂಡಕ್ಟರ್ನ ಕಥೆನೇ ಬೇರೆ. ಕಂಡಕ್ಟರಲ್ಲಾದರೆ ಚಾರ್ಜಸ್ ಹೋಗಿ ಆರಾಮಾಗಿ ಓಡಾಡ್ಕೊಂಡಿರ್ತವೆ. ಅದು ಇನ್ಸುಲೇಟರಲ್ಲಿ ಎಲ್ಲಿ ಹೋಗ್ತಾವೋ ಅಲ್ಲೇ ಸುಮ್ಮನೆ ಕೂತ್ಕೊಂಡಿರ್ತವೆ. ಗೊತ್ತಾಯ್ತಾ? ಆಮೇಲೆ ಈ ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸಿನ ಮೇಲೆ ಏನಾದರೂ ಸ್ವಲ್ಪ ಈ ಥರ ಶಾರ್ಪ್ ಎಡ್ಜಸ್ ಇದ್ದರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಆ ಶಾರ್ಪ್ ಎಡ್ಜಸ್ ಹತ್ರ ಜಾಸ್ತಿ ಚಾರ್ಜಸ್ ಹೋಗಿ ಕೂತ್ಕೋತವೆ. ಅಂದರೆ ಶಾರ್ಪ್ ಎಡ್ಜಸ್ಸಲ್ಲಿ ಚಾರ್ಜ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಹೈ ಚಾರ್ಜ್ ಡೆನ್ಸಿಟಿ. ಇನ್ಫ್ಯಾಕ್ಟ್ ಈ ಪ್ರಾಪರ್ಟಿಯನ್ನು ಉಪಯೋಗಿಸ್ಕೊಂಡೆ ನಾವು ಲೈಟ್ನಿಂಗ್ ಅರೆಸ್ಟರ್ ಅಂತ, ಲೈಟ್ನಿಂಗ್ ಕಂಡಕ್ಟರ್ ಅಂತ ಡಿಸೈನ್ ಮಾಡೋದು. ನೀವು
ಈ ಟಿ ವಿ ಟವರ್ಗಳು, ಮೊಬೈಲ್ ಟವರ್ಗಳನ್ನು ನೋಡಿ ಮೇಲ್ಗಡೆ ಒಂದು ಚೂಪಗಿರೋ ಮೊಳೆ ಹೊರಡಿಸಿರ್ತಾರೆ. ಆಮೇಲೆ ಅಪಾರ್ಟ್ಮೆಂಟ್ಗಳಲ್ಲಿ ಮೇಲ್ಗಡೆ ಒಂದು ರಾಡನ್ನು ಹಾಕಿರ್ತಾರೆ, ಅಥವಾ ನಿಮ್ಮ ಮನೆಗಳಲ್ಲೇ ಮೇಲೆ ಒಂದು ಕಂಬಿಯನ್ನು ಹಿಂಗೆ ಹೊರಗಡೆ ಬಿಟ್ಟಿರ್ತಾರೆ. ಗಮನಿಸಿ, ಯಾಕೆ ಅಂತಂದರೆ ಈ ಗುಡುಗು ಮಿಂಚು ಬಂದಾಗ ಚಾರ್ಜಸ್ ಎಲ್ಲ ಬಂದು ಬಿಲ್ಡಿಂಗಿಗೆ ಹೊಡೆಯೋ ಚಾನ್ಸ್ ಇರುತ್ತೆ. ಹಂಗೇನಾದ್ರು ಹೊಡೀತು ಅಂದರೆ ಬಿಲ್ಡಿಂಗೇ ಬಿದ್ದು ಹೋಗೋದು, ಕ್ರ್ಯಾಕ್ ಡೆವಲಪ್ ಆಗೋದು ಆಗುತ್ತೆ. ಅದನ್ನೇ ಸಿಡ್ಲು ಹೊಡೆಯೋದು ಅಂತ ಕರಿತೀವಿ. ಈ ಥರ ಏನಾದ್ರು ಒಂದು ರಾಡ್ ಹೊರಗಡೆ ಹೊರಟಿದ್ರೆ ಆ ಚಾರ್ಜಸ್ ಎಲ್ಲ ಅಲ್ಲಿ ಬಂದು ಕೂತ್ಕೊಂಡು, ಅಂದರೆ ಇದೆ ಅಕ್ಯುಮಿಲೇಟ್ ದೇರ್, ಆಮೇಲೆ ಅದನ್ನು ನಾವು ಭೂಮಿಗೆ ಕನೆಕ್ಟ್ ಮಾಡಿರ್ತೀವಿ. ಹೀಗೆ ಅರ್ತ್ ಕನೆಕ್ಟ್ ಆಗಿರ್ತದೆ. ಸೊ ಆ ಚಾರ್ಜಸ್ ಎಲ್ಲ ಭೂಮಿಗೆ ಬಂದು ಡಂಪ್ ಆಗ್ತವೆ. ಸೊ ಅವಾಗ ಬಿಲ್ಡಿಂಗಿಗೂ ಏನೂ ಆಗೋದಿಲ್ಲ, ಅಥವಾ ಆ ಟಿ ವಿ ಟವರ್ ಆಗಲಿ ಮೊಬೈಲ್ ಟವರ್ಗಾಗಲಿ ಅದಕ್ಕೂ ಏನೂ ಆಗೋದಿಲ್ಲ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಲೈಟ್ನಿಂಗ್ ಅರೆಸ್ಟರ್. ಸೊ ಏನು ಪ್ರಿನ್ಸಿಪಲ್? ಚಾರ್ಜಸ್ ಆರ್ ಗೋಯಿಂಗ್ ಟು ಅಕ್ಯುಮಿಲೇಟ್ ಅಟ್ ದ ಶಾರ್ಪ್ ಎಡ್ಜಸ್. ಸೊ ಚಾರ್ಜ್ ಡೆನ್ಸಿಟಿ ಈಸ್ ಮೋರ್ ಅಟ್ ದಿ ಶಾರ್ಪ್ ಎಡ್ಜಸ್. ಗೊತ್ತಾಯ್ತಲ್ವಾ? ಸೊ ಇದಿಷ್ಟು. ಈಗ ನಾನು ನೋಡಿ ಕ್ವಶನ್ ಸ್ಟಾರ್ಟ್ ಮಾಡಿದ್ದು ಯಾವುದೋ, ಆದರೆ ಹೇಳ್ತಾ ಇರೋದು ಇನ್ನು ಬೇರೆ ಯಾವುದು. ಅಂದರೆ ಒಂದು ಕ್ವಶನಿಂದ ಇನ್ನೊಂದು ಕ್ವಶನ್ಗೆ ಹಾಗೆ ಜಂಪ್ ಆಗ್ತಾ ಹೋಗ್ತಿರ್ತೀನಿ. ಆಮೇಲೆ ಇನ್ನೂ ಒಂದು ಪಾಯಿಂಟನ್ನು ಇಲ್ಲಿ ಹೇಳ್ಬಿಡ್ತೀನಿ. ಈ ಚಾರ್ಜ್ಗಳು ಹಾಗೆ ಕೂತಿರ್ತಾವಲ್ಲ, ಎಷ್ಟೊತ್ತು ಕೂತಿರ್ತವೆ? ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಸರ್ಫೇಸ್ ಆ್ಯಂಡ್ ಸರೌಂಡಿಂಗ್. ಈಗ ಸರೌಂಡಿಂಗ್ ಏನಾದ್ರು ಕಂಡಕ್ಟಿಂಗ್ ಆದರೆ, ಅಥವಾ ಯಾರಾದರೂ ಬಂದು ಹಿಂಗೆ ಮುಟ್ಟಿದರೆ ಪಟ್ ಅಂತ ಶಾಕ್ ಹೊಡೆಯುತ್ತೆ. ಎಸ್ಪೆಷಲಿ ಈ ಸಮ್ಮರ್, ವಿಂಟರ್ ಸೀಸನ್ ಕಳೆದು ಸಮ್ಮರ್ ಸೀಸನ್ ಬರುತ್ತಲ್ಲ, ಜಸ್ಟ್ ಒಂದು 2-3 ತಿಂಗಳಿಂದ, ಅಂದರೆ ಡಿಸೆಂಬರ್ ಜನವರಿ ಟೈಮಲ್ಲಿ ನಿಮಗೆ ಕೆಲವೊಬ್ಬರಿಗೆ ಅನುಭವ ಆಗಿರ್ಬೋದು. ಮನೆ ಬಾಗಿಲನ್ನು ಅಂದರೆ ಚಿಲ್ಕನ ಮುಟ್ಟಿದಾಗ ಶಾಕ್ ಹೊಡೆದಿರುತ್ತೆ, ಕಾರ್ ಡೋರನ್ನು ಮುಟ್ಟಿದಾಗ ಶಾಕ್ ಹೊಡೆದಿರುತ್ತೆ, ಅಥವಾ ಯಾವುದಾದ್ರು ಶಾರ್ಪ್ ಎಡ್ಜನ್ನು ಮುಟ್ಟಿದಾಗ ಲೈಟಾಗಿ ಒಂದು ಶಾಕ್ ಹೊಡೆದಿರುತ್ತೆ. ಆಮೇಲೆ ಹೊಡೆಯೋದಿಲ್ಲ, ಆ ಕ್ಷಣಕ್ಕೆ ಹೊಡೆದಿರುತ್ತೆ. ಯಾಕೆ ಅಂತಂದರೆ ಆ ಎಡ್ಜಸ್ಸಲ್ಲಿ ಬಂದು ಚಾರ್ಜಸ್ ಕೂತಿರ್ತವೆ. ಆಯಿತಾ? ಅವಿನ್ನೂ ಅಟ್ಮಾಸ್ಫಿಯರ್ಗೆ ಈ ಥರ ಲೀಕ್ ಆಗಿರೋದಿಲ್ಲ, ತಪ್ಪಿಸ್ಕೊಂಡು ಹೋಗೋಕ್ಕೆ ಜಾಗ ಇರೋದಿಲ್ಲ. ಮುಟ್ಟಿದಾಗ ಬಂದು ಶಾಕ್ ನಮ್ಮ ಬಾಡಿ ಮೂಲಕ ಭೂಮಿಗೆ ಹೊರಟು ಹೋಗ್ತವೆ. ಆವಾಗ ಅದು ಶಾಕ್ ಅಂತ ಅನಿಸುತ್ತೆ. ಸರಿ ಸರ್, ಅದೇನೋ ಒಪ್ಕೋತೀವಿ. ಅದು ಡಿಸೆಂಬರ್ ಜನವರಿನಲ್ಲೇ ಯಾಕೆ ಆಗಬೇಕು? ಚಾರ್ಜಸ್ಗೂ ಈ ಮಂತ್ಗಳು ಗೊತ್ತಾಗುತ್ತಾ? ಇದು ಜನವರಿ, ಡಿಸೆಂಬರು, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಗೊತ್ತಾಗುತ್ತಾ? ಅದು ಹಂಗಲ್ಲ. ನೋಡಿ ಮಕ್ಕಳೇ, ಇಲ್ಲೇ ಇರೋದು ಬ್ಯೂಟಿ. ಈ ಡಿಸೆಂಬರ್, ಜನವರಿ, ಫೆಬ್ರವರಿ ಟೈಮಲ್ಲಿ ಹ್ಯುಮಿಡಿಟಿ ಅನ್ನೋದು ಕಡಿಮೆ ಆಗಿರುತ್ತೆ ಅಟ್ಮಾಸ್ಫಿಯರಲ್ಲಿ. ಏರ್ ಎಲ್ಲ ತುಂಬ ಡ್ರೈ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೇ ನಮ್ಮ ಕೈ ಕಾಲು ಎಲ್ಲ ಹೊಡೆಯೋದು. ಹಿಂಗೆ ಅಂದ್ಕೊಂಡ್ರೆ ನೀವು ಬೆಳ್ಳಗೆ ಕಾಣಿಸುತ್ತೆ ನೋಡಿ. ಅದಕ್ಕೆ ವ್ಯಾಸ್ಲೈನ್ ಎಲ್ಲ ಹಚ್ತಾರಲ್ವ, ಕೋಲ್ಡ್ ಕ್ರೀಮ್ ಎಲ್ಲ ಹಚ್ತಾರಲ್ವ. ಈ ಚಳಿಗಾಲದಲ್ಲಿ ಹ್ಯುಮಿಡಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಹ್ಯುಮಿಡಿಟಿ ಕಡಿಮೆ ಆದಾಗ ವಾತಾವರಣದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಅಂದರೆ ಏರ್ ಬಿಕಮ್ ಟೋಟಲಿ ಡ್ರೈ ಏರ್ ಇರುತ್ತೆ, ಡ್ರೈ ಅಟ್ಮಾಸ್ಫಿಯರ್ ಇರುತ್ತೆ. ಡ್ರೈ ಅಟ್ಮಾಸ್ಫಿಯರ್ ಆದಾಗ ಸರೌಂಡಿಂಗ್ ಬಿಕಮ್ಸ್ ಇನ್ಸುಲೇಟರ್. ಸರೌಂಡಿಂಗ್ ಇನ್ಸುಲೇಟರ್ ಆದಾಗ ಚಾರ್ಜಸ್ ಹರ್ಕೊಂಡು ಹೋಗೋದಕ್ಕೆ ಜಾಗ ಇರೋದಿಲ್ಲ. ಅದೇ ಮಳೆಗಾಲದಲ್ಲಿ ತುಂಬ ವಾತಾವರಣದಲ್ಲಿ ತುಂಬ ತೇವಾಂಶ ಇರುತ್ತೆ, ಅಂದರೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮಳೆ ಬರ್ತಾನೆ ಇರುತ್ತೆ, ಅಥವಾ ಕ್ಲೌಡಿ ಆಗಿರುತ್ತೆ. ಹಾಗಾಗಿ ಹ್ಯುಮಿಡಿಟಿ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಸರೌಂಡಿಂಗ್ ಏರ್ ಎಲ್ಲ ಒಂಥರ ವೆಟ್ ಅಂತ ಅನಿಸುತ್ತೆ. ವೆಟ್ ಏರ್ ಬಂದು ಕಂಡಕ್ಟರ್, ಡ್ರೈ ಏರ್ ಬಂದು ಇನ್ಸುಲೇಟರ್. ವೆಟ್ ಏರ್ ಆದಾಗ ಚಾರ್ಜಸ್ಗೆ ತಪ್ಪಿಸ್ಕೊಂಡು ಹೋಗಲಿಕ್ಕೆ ದಾರಿ ಸಿಕ್ಬಿಡುತ್ತೆ. ಸೊ ವೆಟ್ ಏರ್ ಆದ ತಕ್ಷಣ ಚಾರ್ಜಸ್ ಎಲ್ಲ ತಪ್ಪಿಸ್ಕೊಂಡು ಹೋಗ್ತವೆ. ಸೊ ಹಾಗಾಗಿ ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಈ ಟೈಮ್ಗಳಲ್ಲಿ ನೀವು ಚಿಲ್ಕನ ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯೋದಿಲ್ಲ. ಅದೇ ಡಿಸೆಂಬರ್, ಜನವರಿ ಟೈಮಲ್ಲಿ ಮುಟ್ಟಿದಾಗ ಶಾಕ್ ಹೊಡೆಯುತ್ತೆ. ಯಾಕೆ? ಡ್ಯೂರಿಂಗ್ ದಿಸ್ ಕೋಲ್ಡ್ ಸೀಸನ್ ಆರ್ ವಿಂಟರ್ ಸೀಸನ್ ಏರ್ ಈಸ್ ಡ್ರೈ ಏರ್ ಈಸ್ ಇನ್ಸುಲೇಟರ್, ಚಾರ್ಜಸ್ ಕೆನಾಟ್ ಎಸ್ಕೇಪ್. ಅದೇ ಸಮ್ಮರ್ ಸೀಸನ್ ಅಥವಾ ರೈನಿ ಸೀಸನ್ ಏರ್ ಈಸ್ ವೆಟ್ ಏರ್ ಈಸ್ ಕಂಡಕ್ಟರ್, ಚಾರ್ಜಸ್ ದೆ ಲೀಕ್ ಔಟ್. ಸೊ ಸಮ್ಮರಿ ಏನು? ಅಟ್ಮಾಸ್ಫಿಯರಲ್ಲಿ ವಾಟರ್ ಕಂಟೆಂಟ್ ಇದ್ದರೆ ಚಾರ್ಜಸ್ ತಪ್ಪಿಸ್ಕೊಂಡು ಹೋಗ್ತವೆ. ಅಟ್ಮಾಸ್ಫಿಯರಲ್ಲಿ ವಾಟರ್ ಕಂಟೆಂಟ್ ಇಲ್ಲ ಅಂದರೆ ಚಾರ್ಜಸ್ ತಪ್ಪಿಸ್ಕೊಂಡು ಹೋಗಲ್ಲ, ಅಲ್ಲೇ ಕೂತ್ಕೊಂಡ್ಬಿಟ್ಟಿರ್ತವೆ. ಅರ್ಥ ಆಯ್ತಲ್ವಾ? ಸೊ ಅಲ್ಲೇ ಕೂತ್ಕೊಂಡಾಗ ನಾವು ಅದನ್ನು ಮುಟ್ಟಿದಾಗ ನಮಗೆ ಶಾಕ್ ಹೊಡೆಯುತ್ತೆ. ಸೊ ಈ ಥರದ ಪಾಯಿಂಟ್ಸ್. ಆಮೇಲೆ ಇದಕ್ಕೆ ರಿಲೇಟೆಡ್ ಆಗಿ ಒಂದು CET ಕ್ವಶನನ್ನು ಕೇಳ್ತೀನಿ ನಾನು. ಈ ಎಸ್ಪೆಷಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರಿ, ಸ್ವಲ್ಪ ಸೆನ್ಸಿಟಿವ್ ಇಂಡಸ್ಟ್ರಿಗಳಲ್ಲಿ ಚಿಮಣಿ ಇರುತ್ತಲ್ವಾ, ಚಿಮಣಿ ಹೊಗೆ ಬರೋದು ಚಿಮಣಿ ಇರುತ್ತಲ್ವಾ, ಅದ್ರ ಸುತ್ತಲೂ ನೀರನ್ನು ಸ್ಪ್ರಿಂಕಲ್ ಮಾಡ್ತಾರೆ. ಕೆಲವೊಮ್ಮೆ ನೀರನ್ನು ಸ್ಪ್ರೇ ಮಾಡ್ತಾರೆ. ಎಸ್ಪೆಷಲಿ ವಿಂಟರ್ ಸೀಸನ್ನಲ್ಲಿ ನೀರನ್ನು ಸ್ಪ್ರೇ ಮಾಡ್ತಾರೆ. ಯಾಕೆ ಅಂದರೆ ಈ ಕಾರಣದಿಂದ. ಈ ಚಿಮಣಿ ಸುತ್ತಲೂ ಕೂಡ ಚಾರ್ಜಸ್ ಕೂತ್ಕೊಂಡಿರ್ತವೆ. ಅವನ್ನ ಹಾಗೇ ಕೂರ್ಲಿಕ್ಕೆ ಬಿಟ್ಟರೆ ಸ್ಪಾರ್ಕ್ಲಿಂಗ್ ಸೌಂಡ್ ಬಂದು ಬೆಂಕಿ ಹತ್ಕೋಬಹುದು. ಬೆಂಕಿ ಹತ್ಕೊಳ್ತು ಅಂದರೆ ಹೇಳಿ ಕೇಳಿ ಕೆಮಿಕಲ್ಸ್, ಅದು ಹೇಳಿ ಕೇಳಿ ಟೆಕ್ಸ್ಟೈಲು, ಬೆಂಕಿ ಅನಾಹುತನೇ ಆಗಬಹುದು. ಅವಕ್ಕೆ ನಾವೇನು ಮಾಡ್ತೀವಿ? ಆ ಚಾರ್ಜಸನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಓಡಿಸೋದು ಅಂದ್ರೆ ಅಟ್ಮಾಸ್ಫಿಯರ್ಗೆ ಕಳಿಸೋದು. ಹೆಂಗೆ ಕಳಿಸ್ತೀರಾ? ಅದೇ ನೀರನ್ನು ಸ್ಪ್ರೇ ಮಾಡಿಬಿಟ್ರೆ, ಸ್ಪ್ರೇ ಮಾಡಿದಾಗ ಅಟ್ಮಾಸ್ಫಿಯರ್, ಆ ಸುತ್ತಮುತ್ತ ಅಟ್ಮಾಸ್ಫಿಯರು ವೆಟ್ ಆಗುತ್ತೆ.
ಆ ಚಿಮಣಿ ಸುತ್ತ ಇರ್ತಕ್ಕಂಥ ಗಾಳಿ ವೆಟ್ ಆಗುತ್ತೆ, ಅವಾಗ ಚಾರ್ಜಸ್ ಹರ್ಕೊಂಡು ಹೊರಗಡೆ ಬಂದುಬಿಡ್ತವೆ. ಅರ್ಥ ಆಯ್ತಲ್ವಾ? ಆಮೇಲೆ ಈ ಪೆಟ್ರೋಲ್ ಟ್ಯಾಂಕರ್ ಗಮನಿಸಿ ನೀವು, ಪೆಟ್ರೋಲ್ ಟ್ಯಾಂಕರ್ ಅಥವಾ ಗ್ಯಾಸ್ ಟ್ಯಾಂಕರ್ ರೋಡಲ್ಲಿ ಹೋಗ್ತಾ ಇದ್ದಾಗ ಗಮನಿಸಿ, ಆ ಟೈರ್ಗಳ ಹಿಂದೆ ಚೈನನ್ನು ಕಟ್ಟಿ ಆ ಚೈನು ನೆಲಕ್ಕೆ ಟಚ್ ಆಗೋ ಥರ ಮಾಡಿರ್ತಾರೆ. ಯಾಕೆ? ಒನ್ಸ್ ಅಗೈನ್ ಚಾರ್ಜಸ್ ಅಲ್ಲಿ ಅಕ್ಯುಮಿಲೇಟ್ ಆಗಿ ಒಂದು ಸಣ್ಣ ಕಿಡಿ ಹತ್ಕೊಂಡ್ರು ಕೂಡ ಇಡೀ ಟ್ಯಾಂಕರೇ ಭಸ್ಮ ಆಗೋ ಚಾನ್ಸ್ ಇರುತ್ತೆ. ಸೊ ಆ ಚಾರ್ಜಸ್ ಅಲ್ಲಿ ಇರಬಾರ್ದು, ಹೊರತಿಗೆ ಹೊರಟೋಗ್ಬಿಡ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಹಿಂದ್ಗಡೆ ಟೈರ್ ಹತ್ರ ಏನು ಮಡ್ ಗಾರ್ಡ್ ಅಂತ ಏನೋ ಕರಿತೀವಲ್ಲ, ಮಡ್ ಫ್ಲ್ಯಾಪ್ ಅಂತ ಕರಿತೀವಲ್ಲ, ಅಲ್ಲಿ ಚೈನನ್ನು ಅಥವಾ ರಬ್ಬರ್ ಶೀಟನ್ನು ನೆಲಕ್ಕೆ ತಗಲೋ ಥರ ಕಟ್ಟಿರ್ತಾರೆ. ಸೊ ಇವೆಲ್ಲದ್ರ ಕಡೆನೂ ನಾವು ಫಿಸಿಕ್ಸನ್ನು ಗಮನಿಸ್ಬೋದು, ಈ ಎಲ್ಲದರಲ್ಲೂ ಎಲೆಕ್ಟ್ರೋಸ್ಟ್ಯಾಟಿಕ್ಸನ್ನು ಗಮನಿಸ್ಬೋದು. ನೋಡಿ, ನಾನು ಒಂದು ಕ್ವಶನನ್ನು ಶುರು ಮಾಡಿ ಎಲ್ಲೆಲ್ಲೋ ಹೊರಟೋದೆ, ಇವೆಲ್ಲನೂ CET ರಿಲೇಟೆಡ್ ಪಾಯಿಂಟ್ಸ್ಗಳನ್ನೇ. ಸೊ ಇದೇ ದಿಸ್ ಈಸ್ ಮೈ ಸ್ಪೆಷಾಲಿಟಿ ಆಫ್ ಟೀಚಿಂಗ್. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಆಲ್ಸೋ ಕೀಪ್ ದೀಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್. ಸೊ ಇಷ್ಟು ಹೇಳಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಾಪರ್ ರಾಡ್ ಈಸ್ ಸಸ್ಪೆಂಡೆಡ್ ಬೈ ಅನ್ ಇನ್ಸುಲೇಟಿಂಗ್ ಥ್ರೆಡ್. ಇವಾಗೇನೋ ಹೇಳ್ತಾ ಇದ್ದಾರೆ, ಒಂದು ದಾರಕ್ಕೆ ದಾರ ಇನ್ಸುಲೇಟಿಂಗ್ ಅದಕ್ಕೆ ಒಂದು ಕಾಪರ್ ರಾಡನ್ನು ಹಾಕಿದ್ದಾರೆ. ಎ ನೆಗೆಟಿವ್ಲಿ ಚಾರ್ಜ್ ಪ್ಲಾಸ್ಟಿಕ್ ರಾಡ್ ಈಸ್ ಬ್ರಾಟ್ ನಿಯರ್ ಇಟ್. ಸೊ ಒಂದು ಪ್ಲಾಸ್ಟಿಕ್ ರಾಡನ್ನು ಇದ್ರ ಹತ್ತಿರಕ್ಕೆ ತಂದಿದ್ದಾರೆ, ಟಚ್ ಮಾಡಿಸ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಮೇಲೆ ನೆಗೆಟಿವ್ ಚಾರ್ಜಸ್ ಇದೆ, ಏನಾಗುತ್ತೆ ನೋಡೋಣ. ಸೊ ಇದನ್ನು ಹ್ಯಾಂಗ್ ಮಾಡಿದ್ದಾರೆ, ಇದರ ಹತ್ತಿರಕ್ಕೆ ತೊಗೊಂಬಂದಿದ್ದಾರೆ. ತಂದಾಗ ಈ ನೆಗೆಟಿವ್ ಚಾರ್ಜಸ್ಸು ಇದರಲ್ಲಿರ್ತಕ್ಕಂಥ ಪಾಸಿಟಿವ್ ಚಾರ್ಜಸ್ಸನ್ನು ಹತ್ತಿರಕ್ಕೆ ಹೇಳ್ಕೋತವೆ. ಇದನ್ನು ನಾವು ಇಂಡ್ಯೂಸ್ಡ್ ಎಫೆಕ್ಟ್ ಅಂತ ಕರಿತೀವಿ. ಇನ್ನು ನೆಗೆಟಿವ್ ಚಾರ್ಜಸ್ ಈ ಕಡೆ ರಿಪೆಲ್ ಆಗಿ ಹೋಗ್ತವೆ. ಪ್ರತಿಯೊಂದು ಮೆಟೀರಿಯಲಲ್ಲೂ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ದಟ್ ಈಸ್ ವೈ ದ ಮೆಟೀರಿಯಲ್ ಈಸ್ ನ್ಯೂಟ್ರಲ್. ಓಕೆ, ಸೊ ಈಗ ನೆಗೆಟಿವ್ ರಾಡನ್ನು ತಂದಿದ್ರಿಂದ ಪಾಸಿಟಿವ್ ಚಾರ್ಜಸ್ ಎಲ್ಲ ಒಂದು ಕಡೆ, ನೆಗೆಟಿವ್ ಚಾರ್ಜಸ್ ಎಲ್ಲ ಇನ್ನೊಂದು ಕಡೆ ಸೆಗ್ರಿಗೇಟ್ ಆದವು. ಆಗ ಇವೆರಡರ ಮಧ್ಯೆ ಸಣ್ಣದಾಗಿ ಒಂದು ಅಟ್ರಾಕ್ಷನ್ ಬರುತ್ತೆ. ಇದನ್ನು ನಾವು ಇಂಡ್ಯೂಸ್ಡ್ ಚಾರ್ಜ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಈಗ ಆಪ್ಷನನ್ನು ನೋಡೋಣ. ನೆಗೆಟಿವ್ಲಿ ಚಾರ್ಜಡ್ ರಾಡನ್ನು ತಂದಾಗ ಏನಾಗುತ್ತೆ? ಕಾಪರ್ ರಾಡ್ ಮೂವ್ ಟುವರ್ಡ್ಸ್ ದಿ ಪ್ಲಾಸ್ಟಿಕ್ ರಾಡ್. ಸೊ ಆಪ್ಷನ್ ಬಿ. ಯಾಕೆ ಮೂವ್ ಆಗುತ್ತೆ? ಬಿಕಾಸ್ ಆಫ್ ದಿಸ್ ರೀಸನ್. ಸೊ ಇಲ್ಲಿ ಇಂಡ್ಯೂಸ್ಡ್ ಎಫೆಕ್ಟ್ ಆಗುತ್ತೆ. ಅದೇ ಒಂದು ವೇಳೆ ಈ ರಾಡನ್ನು ನಾನು ನೆಲದ ಮೇಲೆ ಇಟ್ಟು ತಂದರೆ ಈ ಥರ ಆಗೋದಿಲ್ಲ. ಯಾಕೆ? ನಾನು ನೆಲದ ಮೇಲೆ ಇಟ್ಟಾಗ ಅದು ನ್ಯೂಟ್ರಲ್ ಆಗಿಬಿಡುತ್ತೆ, ಚಾರ್ಜ್ ಆಗೋದಿಲ್ಲ. ಸೊ ಇಲ್ಲಿ ಏನು ಚಾರ್ಜಸ್ ಬಂದಿದೆಯೋ ಅವು ಹರ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಹಂಗೆ ಉಳ್ಕೊಂಡಿರ್ತವೆ. ಸರ್, ಈ ರಾಡನ್ನು ತೆಗೆದುಬಿಟ್ರೆ ಏನಾಗುತ್ತೆ? ಇವೆರಡು ಮತ್ತೆ ಮಿಕ್ಸ್ ಆಗಿ ಅದು ನ್ಯೂಟ್ರಲ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಕ್ವಶನ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. In the above question, the end of the copper rod near to plastic rod. So ಹಿಂದಿನ ಕ್ವಶನ್ ಅನ್ನೇ ನೋಡಿ, ಎಂಡ್ ಆಫ್ ದಿ ಕಾಪರ್ ರಾಡ್ ನಿಯರ್ ದಿ ಪ್ಲಾಸ್ಟಿಕ್ ರಾಡ್ ಎಂಥ ಚಾರ್ಜಸ್ ಅನ್ನು ಪಡ್ಕೊಂಡಿದೆ? ವಾಟ್ ಟೈಪ್ ಆಫ್ ಚಾರ್ಜಸ್ ಇಟ್ ಹ್ಯಾಸ್ ಅಕ್ವೈರ್ಡ್? ಪಾಸಿಟಿವ್ ಚಾರ್ಜಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಆನ್ಸರನ್ನು ನೀವೇ ಹುಡುಕಿ. ಸೊ ಎಂಡ್ ಆಫ್ ದಿ ಕಾಪರ್ ನಿಯರ್ ಟು ಪ್ಲಾಸ್ಟಿಕ್ ರಾಡ್ ಅಕ್ವೈರ್ಸ್ ಟೆಂಪರರಿ ಪಾಸಿಟಿವ್ ಚಾರ್ಜ್. ಟೆಂಪರರಿ ಅಂತ ಹೇಳಿದೆ ನಾನು. ಒಂದು ವೇಳೆ ನೀವು ಈ ರಾಡನ್ನು ತೆಗೆದು ಬಿಟ್ಟರೆ ಈ ಪಾಸಿಟಿವ್ ಚಾರ್ಜಸ್ ಅಲ್ಲೇ ಇರೋದಿಲ್ಲ, ಬಂದು ಇದ್ರ ಜೊತೆ ಮಿಕ್ಸ್ ಆಗಿಬಿಟ್ಟು ನ್ಯೂಟ್ರಲ್ ಆಗಿಬಿಡುತ್ತೆ. ಸೊ ಪರ್ಮನೆಂಟ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಎ. ಇಲ್ಲಿ ಇನ್ನೊಂದಿದೆ, ಅಕ್ವೈರ್ ಪರ್ಮನೆಂಟ್ ಪಾಸಿಟಿವ್ ಚಾರ್ಜ್ ಅಂತ. ಪಾಸಿಟಿವ್ ಚಾರ್ಜ್ ಏನೋ ನಿಜ, ಅದು ಟೆಂಪರರಿನ ಪರ್ಮನೆಂಟ್ ಅದನ್ನು ನಾವು ಡಿಸೈಡ್ ಮಾಡಬೇಕು. ರಿಮೆಂಬರ್, ಇಟ್ ಈಸ್ ಓನ್ಲಿ ಟೆಂಪರರಿ. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎ ಚಾರ್ಜ್ಡ್ ಗ್ಲಾಸ್ ರಾಡ್ is brought near two metal spheres. ಎರಡು ಮೆಟಲ್ ಸ್ಪಿಯರ್ಸ್. ಮೆಟಲ್ ಅಂದರೆ ಕಂಡಕ್ಟರೇ. ಮೆಟಲ್ ಸ್ಪಿಯರ್ ಮೌಂಟೆಡ್ ಆನ್ ಇನ್ಸುಲೇಟೆಡ್ ಸ್ಟ್ಯಾಂಡ್. ದಿಸ್ ಈಸ್ ಕ್ವೈಟ್ ಇಂಪಾರ್ಟೆಂಟ್. ಸೊ ಎರಡು ಸ್ಪಿಯರ್ಗಳು ಇದ್ದಾವೆ ಆ್ಯಂಡ್ ದೇ ಆರ್ ಇನ್ ಕಾಂಟ್ಯಾಕ್ಟ್. ಒಂದಕ್ಕೊಂದು ಟಚ್ ಆಗ್ತಾ ಇದ್ದಾವೆ. ಇವೆರಡನ್ನೂ ಒಂದು ಸ್ಟ್ಯಾಂಡಿನ ಮೇಲೆ ಇಟ್ಟಿದ್ದಾರೆ. ಈ ಸ್ಟ್ಯಾಂಡ್ ಬಂದು ಇನ್ಸುಲೇಟೆಡ್ ಸ್ಟ್ಯಾಂಡ್. ಸೊ ನೆಲದ ಮೇಲೆ ಇಟ್ಟರೂ ಕೂಡ ಈ ಸ್ಪಿಯರ್ಗಳು ನೆಲನ ಟಚ್ ಮಾಡ್ತಾ ಇಲ್ಲ. ಸೊ ಅಂದರೆ ಇಲ್ಲಿಗೂ ನೆಲಕ್ಕೂ ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಕನೆಕ್ಷನ್ ಇಲ್ಲ. ಇನ್ಸುಲೇಟೆಡ್ ಸ್ಟ್ಯಾಂಡ್ ಇದು ಇನ್ಸುಲೇಟೆಡ್ ಸ್ಟ್ಯಾಂಡ್, ಇದು ಇನ್ಸುಲೇಟೆಡ್ ಸ್ಟ್ಯಾಂಡ್ ಇರಲಿ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡೋಣ. ನೆಕ್ಸ್ಟ್ ಹೇಳ್ತಾರೆ, ಆಫ್ಟರ್ ಸಮ್ ಟೈಮ್, ಓಕೆ, ಏನು? ಎ ಗ್ಲಾಸ್ ರಾಡ್ ಈಸ್ ಬ್ರಾಟ್ ನಿಯರ್. ಇದರ ಹತ್ತಿರಕ್ಕೆ ಒಂದು ಗ್ಲಾಸ್ ರಾಡನ್ನು ಟಚ್ ಮಾಡಿಸ್ತಾ ಇಲ್ಲ, ಹತ್ತಿರಕ್ಕೆ ತಂದಿದ್ದೀನಿ. ಎಂಥ ಗ್ಲಾಸ್ ರಾಡ್ ಅದು? ಎ ಚಾರ್ಜ್ ಗ್ಲಾಸ್ ರಾಡ್. ಓಕೆ, ಪಾಸಿಟಿವ್ ಚಾರ್ಜ್ ಅಂತಂದೆ ತಗೊಳ್ಳೋಣ. ನಮಗೆಲ್ಲ ಗೊತ್ತಿದೆ ಗ್ಲಾಸ್ ರಾಡ್ ವೆನ್ ರಬ್ಡ್ ವಿತ್ ಸಿಲ್ಕ್ ಇಟ್ ಬಿಕಮ್ಸ್ ಪಾಸಿಟಿವ್. ತೊಗೊಂಬಂದಿದ್ದೀರಾ. ಏನಾಗುತ್ತೆ ಅಂದರೆ ಇಂದಿನ ಪ್ರಾಬ್ಲಮಲ್ಲಿ ಹೇಳಿದ್ದೇ ಆಗುತ್ತೆ. ಇಲ್ಲಿ ಏನು ಇಂಡ್ಯೂಸ್ಡ್ ಎಫೆಕ್ಟ್ ಆಯಿತೋ ಅದೇ ಎಫೆಕ್ಟು ಇಲ್ಲಿ ಕೂಡ ಆಗುತ್ತೆ. ಸೊ ದಿಸ್ ಪಾಸಿಟಿವ್ ಚಾರ್ಜ್
ವಿಲ್ ಅಟ್ರಾಕ್ಟ್ ಈಕ್ವಲ್ ನಂಬರ್ ಆಫ್ ಲೆಟಸೆ ಒಂದು 8 ಎಲೆಕ್ಟ್ರಾನ್ಸನ್ನು ಅಟ್ರಾಕ್ಟ್ ಮಾಡುತ್ತೆ, 8 ಪಾಸಿಟಿವ್ ಚಾರ್ಜಸನ್ನು ಈ ಕಡೆ ತಳ್ಳುತ್ತೆ. ನಾನು 8 ಬರೆದಿಲ್ಲ, 1 2 3 4 5 6 7. ಓಕೆ, 3 4 5 6 7. ಸೊ ಇಲ್ಲಿ ಎಷ್ಟು ನೆಗೆಟಿವ್ ಇರುತ್ತೆ, ಇಲ್ಲಿ ಅಷ್ಟೇ ಪಾಸಿಟಿವ್ ಇರುತ್ತೆ. ಗೊತ್ತಾಯ್ತಾ? ಈಗ ಇದು ಪಾಸಿಟಿವ್ ಆಗಲಾಗಿ ಇಲ್ಲಿ ನೆಗೆಟಿವ್ ಬರುತ್ತೆ, 2 3 4 5 6 7. ಆಮೇಲೆ ಇಲ್ಲೂ ಪಾಸಿಟಿವ್ ಬರುತ್ತೆ, ಪ್ಲಸ್ ಪ್ಲಸ್ 3 4 5 6 7. ಗೊತ್ತಾಯ್ತಾ ಮಕ್ಕಳೇ? ಸೊ ಈ ಪಾಸಿಟಿವ್ ಬಂದಿದ್ದರಿಂದ ಇಲ್ಲಿ ನೆಗೆಟಿವ್ ಆಯಿತು, ಇಲ್ಲಿ ಪಾಸಿಟಿವ್ ಆಯಿತು, ಮತ್ತು ಇಲ್ಲಿ ನೆಗೆಟಿವ್ ಆಯಿತು, ಇಲ್ಲಿ ಪಾಸಿಟಿವ್ ಆಯಿತು. ಈಗ ಮುಂದಿನ ಕತೆ ಏನು ನೋಡೋಣ. ಮುಂದೆ ಏನಾಗುತ್ತೆ ಅಂತಂದರೆ ಈ ಪೋರ್ಷನ್ನು, ಜಸ್ಟ್ 1 minute, ಐ ವಿಲ್ ಚೇಂಜ್ ದ ಕಲರ್. ಈ ಪೋರ್ಷನ್ನು, ಈ ಪಾಸಿಟಿವ್ ನೆಗೆಟಿವ್ ಮಿಂಗಲ್ ಆಗಿ ಈ ಪೋರ್ಷನ್ನು ನ್ಯೂಟ್ರಲ್ ಆಯಿತು. ನಾನು ಡೀಟೇಲ್ ಆಗಿ ಸ್ವಲ್ಪ ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನ್ಯೂಟ್ರಲ್ ಆದಾಗ ಇಲ್ಲಿ ಪಾಸಿಟಿವ್ ಇಲ್ಲ, ಇಲ್ಲಿ ನೆಗೆಟಿವ್ ಇಲ್ಲ, ಆದರೆ ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ. ಸರ್, ಈ ನೆಗೆಟಿವ್ ಈ ಪಾಸಿಟಿವ್ ಜೊತೆ ಸೇರ್ಕೊಳ್ಳಲ್ವಾ ಸರ್? ಎಸ್, ಇಟ್ ಇಸ್ ಅ ವೆರಿ ಗುಡ್ ಕ್ವಶನ್. ಸೇರ್ಕೊಳ್ಳೋ ಚಾನ್ಸ್ ಇದೆ. ಆದರೆ ಈ ಗ್ಲಾಸ್ ರಾಡ್ ಇದೆಯಲ್ಲ, ಇದು ಆ ನೆಗೆಟಿವ್ ಚಾರ್ಜಸ್ನ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಸೊ ಆಮೇಲೆ ಏನು ಹೇಳ್ತಾರೆ, ಕ್ವಶನ್ ಅನ್ನು ಓದೋಣ. ಆಫ್ಟರ್ ಸಮ್ ಟೈಮ್ಸ್ ಸ್ಪಿಯರ್ಸ್ ಆರ್ ಮೂವ್ಡ್ ಅಪಾರ್ಟ್. 2 ಸ್ಪಿಯರ್ಗಳನ್ನು ದೂರ ತಳ್ಳಿದ್ದಾರೆ. ಸ್ವಲ್ಪ ಹೊತ್ತು ಆದಮೇಲೆ ಸ್ಪಿಯರ್ಗಳನ್ನು, ಈ ಸ್ಪಿಯರನ್ನು ಇಲ್ಲಿ, ಈ ಸ್ಪಿಯರನ್ನು ಇಲ್ಲಿ ಸಪ್ರೇಟ್ ಮಾಡಿಟ್ಟಿದ್ದಾರೆ. ಸ್ಟ್ಯಾಂಡ್ ಹಂಗಂಗೆ ಇದೆ, ನೆಲಕ್ಕೆ ಟಚ್ ಆಗಿಲ್ಲ. ಆಮೇಲೆ ಮೂವ್ ಅಪಾರ್ಟ್ ಅಂಡ್ ದ ಗ್ಲಾಸ್ ರಾಡ್ ಈಸ್ ಟೇಕನ್ ಬ್ಯಾಕ್. ಇವಾಗ ಗ್ಲಾಸ್ ರಾಡನ್ನು ಹೊರಗಡೆ ತಕ್ಕೊಂಡಾಗ ಏನಾಯಿತು, ಈ ನೆಗೆಟಿವ್ ಚಾರ್ಜಸ್ ಪಾಪ ಹೋಗ್ಲಿಕ್ಕೆ ಹುಡುಕ್ತಾ ಇದ್ದಾವೆ, ದಾರಿ ಸಿಗ್ತಾ ಇಲ್ಲ. ಇನ್ನೆವಿಟೇಬಲಿ ದೇ ಸ್ಟೇ ಆನ್ ದ ಸ್ಪಿಯರ್. ಈ ಪಾಸಿಟಿವ್ ಚಾರ್ಜಸ್ ಅಷ್ಟೇ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾವೆ, ಆಗ್ತಾ ಇಲ್ಲ, ಅಲ್ಲೇ ಉಳ್ಕೊಂಡು. ಆಮೇಲೆ ಅವು ಏನು ಕಂಡಕ್ಟರ್ ಮೆಟಲ್ ಸ್ಪಿಯರ್ಸ್ ಆಗಿರೋದ್ರಿಂದ ಫುಲ್ ಆ ಸ್ಪಿಯರ್ನ ಮೇಲೆ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಇನ್ಸುಲೇಟರ್ ಆಗಿದೆ, ಅಲ್ಲೇ ಒಂದು ಕಡೆ ಉಳ್ಕೊಂಡಿರೋವೇನು, ಕಂಡಕ್ಟರ್ ಆಗಿರೋದ್ರಿಂದ ಫುಲ್ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಅಂದರೆ ಈ ಸ್ಪಿಯರ್ ಮೇಲೆ ನೆಗೆಟಿವ್ ಚಾರ್ಜ್ ಬಂತು, ಈ ಸ್ಪಿಯರ್ನ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಇಲ್ಲಿ 10 ಬಂದಿದ್ರೆ ಇಲ್ಲೂ 10 ಇರುತ್ತೆ, ಇಲ್ಲಿ 8 ಇದ್ರೆ ಇಲ್ಲೂ 8 ಇರುತ್ತೆ, ಇಲ್ಲಿ 7 ಇದ್ರೆ ಇಲ್ಲೂ 7 ಇರುತ್ತೆ. ಸೊ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಆರ್ ಪ್ರೊಡ್ಯೂಸ್ಡ್. ದ ಹೋಲ್ ಮೆಕ್ಯಾನಿಸಮ್ ಐ ಎಕ್ಸ್ಪ್ಲೈನ್ ಇನ್ ಎ ಡೀಟೇಲ್ಡ್ ಮ್ಯಾನರ್. ಅರ್ಥ ಆಯ್ತಲ್ವಾ? ಸೊ ಇದನ್ನೇ ಬೇಕಾದ್ರೆ ಹಿಂಗೆ ತಿರುಗಿಸ್ಬಿಟ್ಟು 3-4 ಕ್ವಶನ್ಸನ್ನು ಮಾಡಬಹುದು. ಸೊ ಈಗ ನೋಡಿ ಆನ್ಸರ್, ಸ್ಪಿಯರ್ಸ್ ಆರ್ ಚಾರ್ಜ್ಡ್ ವಿತ್ ಆಪೋಸಿಟ್ ಟೈಪ್ ಅಂಡ್ ಸೇಮ್ ಮ್ಯಾಗ್ನಿಟ್ಯೂಡ್. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ಪ್ರಶ್ನೆ. ಇಲ್ಲಿ ಒಂದು ಗ್ಲಾಸ್ ರಾಡಿಂದ ಎಷ್ಟು ಚಾರ್ಜಸನ್ನು ಪ್ರೊಡ್ಯೂಸ್ ಮಾಡಿದೆ? 2 ಸ್ಪಿಯರ್ನ ಮೇಲೆ ಚಾರ್ಜಸನ್ನು ಪ್ರೊಡ್ಯೂಸ್ ಮಾಡಿದೆ. ಸರ್, 2 ಸ್ಪಿಯರ ಸರ್, ಪಕ್ಕದಲ್ಲಿ ಇನ್ನೊಂದು ಸ್ಪಿಯರ್ ಇಟ್ಟರೆ ಏನಾರು ಆಗುತ್ತಾ ಸರ್? ಎಸ್, ದ ಸೇಮ್ ಸ್ಟೋರಿ ವಿಲ್ ಕಂಟಿನ್ಯೂ. ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಬರುತ್ತೆ, ಮತ್ತು ಇದು ಕ್ಯಾನ್ಸಲ್ ಔಟ್ ಆಗುತ್ತೆ. ಆಯಿತಾ? ಸೊ ನೀವು ಎಷ್ಟಾದರೂ ಸ್ಪಿಯರ್ಸನ್ನು ಹಿಡಿ, ಇದನ್ನು ಮಾಡ್ಬೋದು. ಆಮೇಲೆ 2 ಸ್ಪಿಯರ್ಸನ್ನು ಇಟ್ಕೊಂಬನ್ನಿ. ಈಗ 2 ಸ್ಪಿಯರ್ ಚಾರ್ಜ್ ಆಯಿತು. ಈ ಗ್ಲಾಸ್ ರಾಡ್ ಮೇಲೆ ಏನು ವೇಸ್ಟ್ ಆಗಿಲ್ಲ, ಚಾರ್ಜ್ಗಳು ಅವು ಹಂಗೆ ಇದ್ದಾವೆ. ಈ 2 ಮತ್ತೆ ತೊಗೊಂಡೋಗಿ ಇನ್ನೆರಡು ಸ್ಪಿಯರ್ ಟಚ್ಚಲ್ಲಿದೆ, ಅಂದರೆ 2 ಸ್ಪಿಯರ್ ಕಾಂಟ್ಯಾಕ್ಟಲ್ಲಿದೆ. ಈಗ ಮತ್ತೆ ತೊಗೊಂಬನ್ನಿ ಗ್ಲಾಸ್ ರಾಡನ್ನು, ಇದೇ ಸ್ಟೋರಿ ರಿಪೀಟ್ ಆಗ್ತಾ ಹೋಗುತ್ತೆ. ಮತ್ತೆ ಗ್ಲಾಸ್ ರಾಡ್ ತೊಗೊಂಬಂದು ಇದ್ರ ಮೇಲೆ ನೆಗೆಟಿವ್, ಇದ್ರ ಮೇಲೆ ಪಾಸಿಟಿವ್ ಬರಂಗೆ ಮಾಡ್ಬೋದು. ಸೊ ಸೇಮ್ ಗ್ಲಾಸ್ ರಾಡ್ ಕ್ಯಾನ್ ಬಿ ಯೂಸ್ಡ್ ಟು ಚಾರ್ಜ್ ಎನಿ ನಂಬರ್ ಆಫ್ ಸ್ಪಿಯರ್ಸ್. ಗೊತ್ತಾಯ್ತಲ್ವಾ? ಸೊ ಒಂದು ರಾಡಿಂದ ಬರೀ 2 ಸ್ಪಿಯರ್ಸ್ ಅಲ್ಲ, ಎಷ್ಟು ಸ್ಪಿಯರ್ಸನ್ನು ಬೇಕಾದ್ರೂ ನಾವು ಚಾರ್ಜ್ ಮಾಡ್ತಾ ಹೋಗ್ಬೋದು. ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್. ಸೊ ಬನ್ನಿ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇಲ್ಲಿ ಇನ್ ಎ ಚಾರ್ಜಿಂಗ್ ಬೈ ಇಂಡಕ್ಷನ್ ಪ್ರೋಸೆಸ್, ಇಷ್ಟೊತ್ತು ಹೇಳಿದ್ದು ಇಂಡಕ್ಷನ್ ಪ್ರೋಸೆಸ್ಸೇನೆ. ಇಫ್ ಕ್ಯೂ ಈಸ್ ದ ಸೋರ್ಸ್ ಚಾರ್ಜ್, ಅಂದರೆ ಮೇನ್ ಚಾರ್ಜ್, ಗ್ಲಾಸ್ ರಾಡಿನ ತೊಗೊಂಬಂದಲ್ಲ ಅದು ಸೋರ್ಸ್ ಚಾರ್ಜ್, ಆ್ಯಂಡ್ ಕೆ ಈಸ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಬಾಡಿ, ದೆನ್ ಚಾರ್ಜ್ ಇಂಡ್ಯೂಸ್ಡ್ ಆನ್ ದ ಬಾಡಿ ಈಸ್. ಸೊ ಒಂದು ಬಾಡಿಯ ಮೇಲೆ ಚಾರ್ಜನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಒಂದು ಸೋರ್ಸ್ ಚಾರ್ಜನ್ನು ತೊಗೊಂಬರ್ಬೇಕು, ಗ್ಲಾಸ್ ರಾಡನ್ನು ತೊಗೊಂಬರ್ಬೇಕು. ಆ ಬಾಡಿ ಎಂಥದ್ದು ಅನ್ನೋದು ಕೂಡ ಇಂಪಾರ್ಟೆಂಟು, ಅದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೂಡ ಇಂಪಾರ್ಟೆಂಟು. ನೆನಪಿಟ್ಕೊಳ್ಳಿ, ಆನ್ಸರ್ ಈಸ್ ಬಿ, ದಟ್ ಈಸ್ ಕ್ಯೂ ಡ್ಯಾಶ್ ಈಸ್ ಈಕ್ವಲ್ ಟು ಕ್ಯೂ ಇಟ್ಟು 1 - 1/k, ವೇರ್ ಕೆ ಈಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಗ್ಗೆ ನೆಕ್ಸ್ಟ್ ಚಾಪ್ಟ್ರಲ್ಲಿ, ಕೆಪಾಸಿಟರ್ ಚಾಪ್ಟರ್ನಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಕೆ ಬಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ ಈಕ್ವೇಷನನ್ನು ನೆನ್ಪಿಟ್ಕೋಬೇಕಷ್ಟೇ, ಬೇರೆ ಏನೂ ಆಪ್ಷನ್ ಇಲ್ಲ. ಓಕೆ, ನಾವು ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಒಂದು ಡಯಾಗ್ರಾಮ್ ಇದೆ, ಡಯಾಗ್ರಾಮನ್ನು ಬರಿತೀನಿ ಫಸ್ಟು. ಇಲ್ಲಿ ಡಯಾಗ್ರಾಮ್ ಮೋಸ್ಟ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಅದಕ್ಕೆ ನಾನು ನೀಟಾಗಿ ಬರಿತೀನಿ. ಈ ಥರ ಇದೆ, 2 3 ಓಕೆ 4 5, ಒಟ್ಟು 5 ಪೇರ್ ಇದೆ, 5 ಪೇರ್ ಇದೆ. ಆ ಪೇರ್ನ ಮೇಲೆ ಹೆಸರುಗಳು ಕೂಡ ಇದೆ. ಓಕೆ, ಐ ಕಾಲ್ ದಿಸ್ ಆಸ್ ಎ,
this as B, C, D, A, C, A, D, B ಆ್ಯಂಡ್ ಡಿ. ಓಕೆ, ಅದರಲ್ಲಿ ಸಿ ಅನ್ನೋದು ಸ್ವಲ್ಪ ಏನೋ ಸ್ವಲ್ಪ ಶೇಡ್ ಮಾಡ್ತೀನಿ. ಸಿ ಅನ್ನೋದು ಕಂಡಕ್ಟರ್, ಸಿ ಅನ್ನೋದು ಮಾತ್ರ ಕಂಡಕ್ಟರ್, ಉಳಿದವೆಲ್ಲ ಚಾರ್ಜ್ಡ್ ಇನ್ಸುಲೇಟ್ ಹೇಳಿದ್ದಾರೆ ನೋಡಿ. ಇನ್ ದ ಫಾಲೋಯಿಂಗ್ ಫಿಗರ್ ಎ ಬಿ ಡಿ ಆರ್ ಚಾರ್ಜ್ಡ್ ಪ್ಲಾಸ್ಟಿಕ್ ಸ್ಪಿಯರ್, ಸಿ ಈಸ್ ಎ ನ್ಯೂಟ್ರಲ್ ಕಾಪರ್ ಸ್ಪಿಯರ್. ಓಕೆ, ಆಮೇಲೆ ಅಲ್ಲಿ ಇನ್ನೂ ಒಂದಷ್ಟೇನೋ ಹೇಳಿದ್ದಾರೆ, ಡಯಾಗ್ರಾಮ್ ನೀಟಾಗಿ ಕಾಣಿಸ್ತಿಲ್ದಿರೋದ್ರಿಂದ ಮತ್ತೆ ಬರೀತಾ ಇದ್ದೀನಿ. ಎ ಮತ್ತು ಬಿ ಮಧ್ಯದಲ್ಲಿ ಅಟ್ರಾಕ್ಷನ್ ಇದೆ, ಸಿ ಮತ್ತು ಡಿ ಮಧ್ಯದಲ್ಲೂ ಅಟ್ರಾಕ್ಷನ್ ಇದೆ. ಎ ಆ್ಯಂಡ್ ಸಿ ಗೊತ್ತಿಲ್ಲ, ತೋರಿಸಿಲ್ಲ. ಎ ಮತ್ತು ಡಿ ಮಧ್ಯದಲ್ಲಿ ರಿಪಲ್ಷನ್ ಇದೆ, ಬಿ ಆ್ಯಂಡ್ ಡಿ ಮಧ್ಯನೂ ಗೊತ್ತಿಲ್ಲ. ಈಗ ಕ್ವಶನ್ ಏನಪ್ಪ, ಎಲೆಕ್ಟ್ರೋಸ್ಟಾಟಿಕ್ಸ್ ಫೋರ್ಸ್ ಬಿಟ್ವೀನ್ ಡಿಫ್ರೆಂಟ್ ಪಿಯರ್ಸ್ ಆರ್ ಶೋನ್, ದೆನ್ ಫೋರ್ಸ್ ಬಿಟ್ವೀನ್ ಅಂದರೆ ಇವೆರಡರ ಮಧ್ಯೆ ಎಂಥ ಫೋರ್ಸ್ ಇದೆ, ಇವೆರಡರ ಮಧ್ಯೆ ಎಂಥ ಫೋರ್ಸ್ ಇದೆ, ಇವೆರಡರ ಮಧ್ಯೆ ಎಂಥ ಫೋರ್ಸ್ ಇದೆ ಕಂಡುಹಿಡಿಬೇಕು. ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಹೊಳೆಯುತ್ತೆ ಏನು ಅಂತ. ಇಲ್ಲಿ ಎ ಆ್ಯಂಡ್ ಬಿ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಇದು ಆಪೋಸಿಟ್ ಚಾರ್ಜ್. ಆಪೋಸಿಟ್ ಇದ್ದರೆ ತಾನೇ ಅಟ್ರಾಕ್ಟ್ ಆಗಬೇಕು. ಲೆಟ್ ಅಸ್ ಸೇ ದಿಸ್ ಈಸ್ ಪಾಸಿಟಿವ್, ದೆನ್ ದಿಸ್ ಮಸ್ಟ್ ಬಿ ನೆಗೆಟಿವ್. ಓಕೆನಾ, ಇದನ್ನು ಮುಟ್ಟೋದು ಬೇಡ, ಇದನ್ನು ಮುಟ್ಟೋದು ಬೇಡ, ಕಂಡಕ್ಟರ್ ಅಂತ ಇದೆ. ಆಮೇಲೆ ಬರೋಣ ಅಲ್ಲಿಗೆ, ಇಲ್ಲಿಗೆ ಬರೋಣ. ಎ ಆ್ಯಂಡ್ ಡಿ, ಎ ಪಾಸಿಟಿವ್ ಅಂತ ಹೇಳಿದ ಮೇಲೆ ಬಿ ಕೂಡ ಪಾಸಿಟಿವೇ ಆಗಿರಬೇಕು. ಸರ್ ಯಾಕೆ ಸರ್? ಯಾಕೆಂದರೆ ಅವೆರಡು ರಿಪಲ್ಷನ್ ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ ಇವಾಗ, ಎ ಬಿ ಡಿ ಎಂಥ ಚಾರ್ಜಸ್ ಅಂತ. ಇಫ್ ಎ ಈಸ್ ಪಾಸಿಟಿವ್, ಬಿ ಈಸ್ ನೆಗೆಟಿವ್, ಡಿ ಈಸ್ ಆಲ್ಸೋ ನೆಗೆಟಿವ್. ಈಗ ಬರೋಣ, ಬಿ ಮತ್ತು ಡಿ ಮಧ್ಯದಲ್ಲಿ, ಬಿ ಗೊತ್ತಲ್ಲ ನೆಗೆಟಿವ್ ಅಂತ ಡಿಸೈಡ್ ಆಗಿದೆಯಲ್ವಾ, ಇದು ಪಾಸಿಟಿವ್ ಆಗಿದೆಯಲ್ವಾ, ದೇ ಫೋರ್ ಇವೆರಡರ ಮಧ್ಯೆ ಅಟ್ರಾಕ್ಷನ್ನೇ ಇರಬೇಕು. ಒಂದು ಡಿಸೈಡ್ ಆಯ್ತಲ್ವಾ, ಬಿ ಆ್ಯಂಡ್ ಡಿ ಆರ್ ಅಟ್ರಾಕ್ಟಿಂಗ್. ಈಗ ಉಳಿದಿರೋದು ಎ ಆ್ಯಂಡ್ ಸಿ. ಕಣ್ಣು ಮುಚ್ಕೊಂಡು ಬರೀರಿ, ಯಾವಾಗ್ಲೂ ಚಾರ್ಜ್ಡ್ ಬಾಡಿಗೂ ನ್ಯೂಟ್ರಲ್ ಬಾಡಿಗೂ ಮಧ್ಯೆ ಅಟ್ರಾಕ್ಷನ್ನೇ ಇರೋದು, ರಿಪಲ್ಷನ್ ಇರೋದೇ ಇಲ್ಲ. ಯಾಕೆ ಅಂತ ಆಗಲೇ ಕಾಪರ್ ರಾಡು, ಪ್ಲಾಸ್ಟಿಕ್ ರಾಡು, ಕಾಪರ್ ರಾಡ್ದು ಎಕ್ಸಾಂಪಲ್ ಇಲ್ಲಿ ತೋರಿಸಿದ್ನಲ್ವಾ, ಅದೇ ಥರ ಎ ಮತ್ತು ಸಿ ಮಧ್ಯೆ ಯಾವಾಗಲೂ ಅಟ್ರಾಕ್ಷನ್ ಇರುತ್ತೆ. ಇಲ್ಲಿ ಇದು ಎಂಥ ಚಾರ್ಜ್ ಅಂತ ನೋಡೋದೇ ಬೇಡ, ಇದು ಪಾಸಿಟಿವ್ ಆದರೂ ಅಟ್ರಾಕ್ಷನ್ ಇರುತ್ತೆ, ನೆಗೆಟಿವ್ ಆದರೂ ಅಟ್ರಾಕ್ಷನ್ ಇರುತ್ತೆ. ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್. ಸೊ ಎ ಮತ್ತು ಸಿ ಮಧ್ಯದಲ್ಲಿ ಅಟ್ರಾಕ್ಷನ್ನು, ಬಿ ಆ್ಯಂಡ್ ಡಿ ಮಧ್ಯದಲ್ಲೂ ಅಟ್ರಾಕ್ಷನ್. ನೋಡೋಣ, ಎ ಆ್ಯಂಡ್ ಸಿ ಅಟ್ರಾಕ್ಟಿವ್, B and D also attractive. So answer is option C. Option C is the answer. So ಎರಡು ಕೂಡ attractive ಏನೆ. I hope you got this point. Well, with this I move on to the next question. ಇದು ಕೂಡ ಆಲ್ಮೋಸ್ಟ್ ಅದೇ ಕಾನ್ಸೆಪ್ಟ್ನ ಮೇಲಿರೋದು. ಕ್ವಶನ್ ಅನ್ನು ಓದ್ಬಿಡ್ತೀನಿ. 5 ಬಾಲ್ಸ್, 5 ಬಾಲ್ಗಳಿದ್ದಾವೆ, ಸ್ಪಿಯರ್ಗಳಿದ್ದಾವೆ, ನಂಬರ್ಡ್ ಆಸ್ 1 to 5, 1 2 3 4 5 ಬರೆದ್ಬೇಡ. 5 ಬಾಲ್ಗಳನ್ನು 1 2 3 4 5. ಓಕೆ, ಸೊ 1 2 3 4 5 ಅವನ್ನ ದಾರದಿಂದ ನೇತಾಕಿದ್ದಾರೆ ಅಂತ ಇಟ್ಕೊಳ್ಳೋಣ. ಈ ಥರ ದಾರದಿಂದ ನೇತಾಕಿದ್ದಾರೆ. ಓಕೆ, ದ ಪೇರ್ಸ್ ಆಫ್ ಬಾಲ್ಸ್ 1 2 2 4 5 1 ಅಟ್ರಾಕ್ಷನ್. 1 2 1 2 2 4 5 1. ಈಗ 1 2 ಅಟ್ರಾಕ್ಷನ್ ಅಂತಂದರೆ ಇದನ್ನು ಪ್ಲಸ್ ಅಂತ ಕರೆದ್ರೆ ಇದು ಮೈನಸ್ಸೇ ಆಗಿರಬೇಕು. ದೆನ್ ಓನ್ಲಿ ದೇರ್ ಈಸ್ ಅಟ್ರಾಕ್ಷನ್. 1 2. ಆಮೇಲೆ 2 4, 2 ನೆಗೆಟಿವ್ ಆದಮೇಲೆ 4 ಪಾಸಿಟಿವೇ ಇರಬೇಕು. ಸೊ ದಟ್ ದಿಸ್ ಆ್ಯಂಡ್ ದಿಸ್ ವಿಲ್ ಅಟ್ರಾಕ್ಟ್. ಓಕೆ, ಆಮೇಲೆ 5 1 5 1 5 1 ನಾನು 1 ಪಾಸಿಟಿವ್ ಇದೆ, ನೆಗೆಟಿವ್ ಅಂತ ತಗೋತೀನಿ. ಆಗ 5 1 ಅಟ್ರಾಕ್ಷನ್. ಇದು ಇಷ್ಟು ಪೋರ್ಷನ್ನಿನ ಮೇಲೆ ಆಧಾರದ ಮೇಲೆ ಬರೆದಿರೋದು. ಇದು ಸರಿನೋ ತಪ್ಪೋ ಆಮೇಲೆ ನೋಡೋಣ. ಇಷ್ಟಕ್ಕೆ ಆಗಿದ್ದಿದ್ರೆ ತಲೆ ಕೆಡಿಸ್ಕೋಬೇಕಾಗಿರಲಿಲ್ಲ. ಬಟ್ ಮುಂದೆ ಹೇಳ್ತಾರೆ 2 and 3 4 and 5 ರಿಪಲ್ಷನ್. 2 and 3 ಅಂತಂದರೆ ಇದು ನೆಗೆಟಿವ್ ಅಂತಂದರೆ ಇಟ್ಕೊಳ್ಳೋಣ. ಆವಾಗ ಇವೆರಡರ ಮಧ್ಯೆ ರಿಪಲ್ಷನ್ ಬರುತ್ತೆ. ಸೊ 2 and 3 ರಿಪಲ್ಷನ್ ಒಪ್ಕೊಳ್ಳೋಣ. ಆದರೆ 4 and 5 ರಿಪಲ್ಷನ್ ಅಂತಾರೆ. ಮಕ್ಕಳೇ ನೋಡಿ, 4 and 5 ಏನಿದೆ, ಪ್ಲಸ್ ಆ್ಯಂಡ್ ಮೈನಸ್ ಇದೆ ಅಲ್ವಾ. 4 and 5 ರಿಪಲ್ಷನ್ ಬರಬೇಕಂದ್ರೆ ಇದು ಪ್ಲಸ್ಸೇ ಇರಬೇಕಲ್ವಾ. ಎಸ್ ಸರ್, ಇದನ್ನು ನಾನೇನಾದ್ರು ಪ್ಲಸ್ ಮಾಡಿದೆ ಅಂದ್ಕೊಳ್ಳಿ, ಅವಾಗ 5 and 1 ರಿಪಲ್ಷನ್ ಬರಬೇಕು. ಬಟ್ 5 and 1 ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಪ್ಲಸ್ಸೇ ಇಟ್ಕೊಂಡ್ರೆ 4 and 5 ರಿಪಲ್ಷನ್ನೇ ಅಂತಂದು ಇಟ್ಕೊಂಡ್ರೆ ಅವನು ಕೇಳಿರೋದು ಬಾಲ್ 1 ಎಂಥದ್ದು ಅಂತ. ಬಾಲ್ 1 ಅದು ಪಾಸಿಟಿವ್ನೂ ಅಲ್ಲ, ನೆಗೆಟಿವ್ನೂ ಅಲ್ಲ, ಇಟ್ ಈಸ್ ನ್ಯೂಟ್ರಲ್. ಗೊತ್ತಾಯ್ತಾ? ಸೊ ನ್ಯೂಟ್ರಲ್ ಇದ್ದರೆ ಮಾತ್ರ ಅವ್ರು ಕೊಟ್ಟಿರೋ ಕಾಂಬಿನೇಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಸಿ. ಇನ್ನು ನೀವು ಏನೇ ಮಾಡಿ ಈ ಥರ ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ತಗಲಾಕೋತೀರಾ. ಅನ್ಲೆಸ್ ಯು ಟೇಕ್ ದಿಸ್ ಆಸ್ ಎ ನ್ಯೂಟ್ರಲ್, ಯು ವಿಲ್ ನಾಟ್ ಗೆಟ್ ಎನಿ ಆನ್ಸರ್ ಅಟ್ ಆಲ್. ಸೊ ದಿಸ್ ಈಸ್ ಅಬೌಟ್ ದಿಸ್
question. Okay, when charge is given to insulating sphere, ಅವಾಗಲೇ ಹೇಳಿದೆ, charge will not move, it is localized on the surface. ಎಲ್ಲೂ ಹರ್ಕೊಂಡು ಹೋಗೋಕ್ಕೆ ಜಾಗ ಇರೋದಿಲ್ಲ, ಸರ್ಫೇಸಿನ ಮೇಲೇ ಕೂತ್ಕೊಂಡಿರುತ್ತೆ. ಓಕೆ, ಸೊ ನೆಕ್ಸ್ಟು, ಎ ಕಂಡಕ್ಟರ್ ಈಸ್ ಗಿವನ್ -3 × 10⁻⁷ ಕೂಲಮ್, ಮಾಸ್ ಇನ್ಕ್ರೀಸಸ್. ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಿದಾಗ ಮಾಸ್ ಇನ್ಕ್ರೀಸ್ ಆಗುತ್ತೆ, ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದಾಗ ಮಾಸ್ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಮಾಸ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಎಷ್ಟು ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಿದ್ದೀರಾ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಡೆಡ್ ಆ್ಯಂಡ್ ಮಾಸ್ ಇನ್ಕ್ರೀಸ್ ಕೇಳಿದ್ದಾರೆ. ಸೊ ಈಗ ಫಸ್ಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಕಂಡುಹಿಡಿಯೋಣ. n is equal to q divided by e. ಆಗಲೇ ಹೇಳಿದ್ನಲ್ಲ, q is equal to ne ಫಾರ್ಮುಲಾ, ದಟ್ ಈಸ್ 3 × 10⁻⁻7 divided by 1.6 × 10⁻⁻19. ಸೊ ಇದನ್ನು ರಫ್ಲಿ 1.5 ಅಂತ ತಗೊಳ್ಳಿ. ಓಕೆ, 3 divided by 1.5 ದಟ್ ಈಸ್ 1/5 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 1 divided by 0.5 ಇಂಟು 10⁻19 ಮೇಲೆ ಹೋದರೆ +19 ಆಯಿತು, +19 7 ಹೋದರೆ 12 ಆಯಿತು. ಓಕೆ, 1/0.5 ಇಂಟು 10⁻12. ಸೊ ನೋಡಿ 12ರಲ್ಲಿ 7. ಓಕೆ, 1/0.5 ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ 2 ಇಂಟು 10⁻12. ಸೊ ಇಷ್ಟು ಎಲೆಕ್ಟ್ರಾನ್ಸನ್ನು ನಾನು ಆ್ಯಡ್ ಮಾಡಿದ್ದೀನಿ, ಗೊತ್ತಾಯ್ತಾ. ಸೊ ಆಪ್ಷನನ್ನು ನೋಡಿ, 2 ಇಂಟು 10⁻12 ಇಲ್ಲಿದೆ. ಓಕೆ, ಇರಲಿ, ಇನ್ನೊಂದು ಕಡೆನೂ 2 ಇಂಟು 10⁻12 ಇದ್ದಿದ್ರೆ ನಾವು ಕನ್ಫ್ಯೂಸ್ ಮಾಡ್ಕೋಬೇಕಾಗಿತ್ತು. ಈಗ ಒಂದೇ ಆಪ್ಷನ್ ಇರುತ್ತೆ, ಟಿಕ್ ಮಾಡಿಬಿಡ್ಬೋದು. ಬಟ್ ಅದಕ್ಕೂ ಮುಂಚಿತವಾಗಿ ಮಾಸನ್ನು ಕಂಡುಹಿಡಿಯೋಣ. ಎಷ್ಟು ಮಾಸ್ ಜಾಸ್ತಿ ಆಯಿತು ನೋಡಿ, ಒಂದು ಎಲೆಕ್ಟ್ರಾನಿನ ಮಾಸು 9.1 ಇಂಟು 10⁻31. ಅಂಥದ್ದು ಎಷ್ಟು ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡ್ತಿದ್ದೀರಾ, 2 ಇಂಟು 10⁻12 ಆ್ಯಡ್ ಮಾಡ್ತಾ ಇದ್ದೀರಾ. ಸರಿ, -12 ಅಲ್ಲ, +12. ಅಲ್ಲಿಗೆ 9 2s 18 ರಫ್ಲಿ 18 ಇಂಟು 10⁻31 ಅಲ್ಲಿ 12 ಹೋದರೆ -29 ಆಯಿತು. ಸಾರಿ, -19 ಆಯಿತು, 29 ಅಲ್ಲ, ಸಾರಿ, -19 ಆಯಿತು. ಓಕೆ, -19. ಸೊ -19 ಆಯಿತು. ಇದು 18 ಓಕೆ, ಇದನ್ನು 18 ಇಂಟು 10⁻19 ಅಥವಾ 1.8 ಇಂಟು 10⁻18 ಅಥವಾ 1.8 ರಫ್ ಆಗಿ 2 ಇಂಟು 2 ಅಂತ ತಗೋಬೋದು. 2 ಇಂಟು 10⁻18 ಇಷ್ಟು kg ಜಾಸ್ತಿ ಆಗುತ್ತೆ. ಸೊ ಯಾವಾಗಲೂ ನೆಗೆಟಿವ್ ಚಾರ್ಜಿನ ಮಾಸು ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ಪಾಸಿಟಿವ್ ಚಾರ್ಜ್. ಸೊ ಐ ಹೋಪ್ ಯು ಫಾಲೋಡ್ ದಿಸ್ ಒನ್. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದ್ರಿ ಅನ್ನೋದನ್ನು ಈ ಫಾರ್ಮುಲಾದಿಂದ ಕಂಡುಹಿಡಿತೀರಾ. ಆಮೇಲೆ ಎಷ್ಟು ಮಾಸ್ ಜಾಸ್ತಿ ಆಯಿತು ಅನ್ನೋದನ್ನು ಈ ಫಾರ್ಮುಲಾದಿಂದ ಕಂಡುಹಿಡಿತೀರಾ. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೆಥಡ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಆರ್ ಪ್ರೊಡ್ಯೂಸ್ಡ್. ನೋಡಿ, ಚಾರ್ಜ್ ಮಾಡಲಿಕ್ಕೆ 3 ವಿಧಾನಗಳಿದ್ದಾವೆ, ಫ್ರಿಕ್ಷನ್, ಇಂಡಕ್ಷನ್, ಕಂಡಕ್ಷನ್ ಅಂತ. ಫ್ರಿಕ್ಷನ್ನಲ್ಲಿ ಈಕ್ವಲ್ ಆ್ಯಂಡ್ ಆಪೋಸಿಟ್, ಇಂಡಕ್ಷನ್ನಲ್ಲಿ ಈಕ್ವಲ್ ಆ್ಯಂಡ್ ಆಪೋಸಿಟ್. ಅಂದರೆ ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್, ದಟ್ ಈಸ್ ಬೋತ್ 1 and 2. ಸೊ ದಿಸ್ ಈಸ್ ದ ಆನ್ಸರ್. ಅರ್ಥ ಆಗ್ತಾ ಇದೆಯಾ. ಸೊ ಇದೆಲ್ಲ ಚಾರ್ಜಿಂಗಿಗೆ ಸಂಬಂಧಪಟ್ಟಂಗೆ. ಇನ್ನೊಂದು ಕ್ವಶನ್ ನೋಡೋಣ. Consider a neutral sphere. A positive point charge is placed outside the sphere. The net charge on the sphere. Neutral sphere ಇಲ್ಲಿದೆ, ಆಯಿತಾ. ನ್ಯೂಟ್ರಲ್ ಸ್ಪಿಯರ್ ಇಲ್ಲಿದೆ, ಹೊರಗಡೆಗೆಲ್ಲೋ ಪಾಸಿಟಿವ್ ಚಾರ್ಜನ್ನು ಇಟ್ಟಾಗ ಏನಾಗುತ್ತೆ, ಅದು ಹರ್ಕೊಂಡು ಭೂಮಿಗೆ ಹೊರಟು ಹೋಗುತ್ತೆ ಅಷ್ಟೇ. ನ್ಯೂಟ್ರಲ್, consider a neutral sphere. Positive charge is placed outside the sphere. Then net charge on the sphere is always 0. Okay, so ಈ ಥರ. ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಫಾರ್ ಎ ಪರ್ಫೆಕ್ಟ್ ಕಂಡಕ್ಟರ್. ಕಂಡಕ್ಟರ್ದೇ ಆದಂಥ ಕೆಲವೊಂದು ಗುಣಗಳಿದ್ದಾವೆ, ಇವೆಲ್ಲ ರೆಗ್ಯುಲರ್ ಸಿಲೆಬಸ್ಸಲ್ಲಿ ಬಂದಿರುತ್ತೆ. ಇದರಲ್ಲಿ ಯಾವುದು ಮಿಸ್ಟೇಕ್ ಇದೆ, ಯಾವುದು ತಪ್ಪಿದೆ ನೋಡೋಣ. ಮೊದಲನೇದು, ಸರ್ಫೇಸ್ ಆಫ್ ದ ಕಂಡಕ್ಟರ್ ಈಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಕರೆಕ್ಟ್. ಈ ಸರ್ಫೇಸ್ನ ಮೇಲೆ ಎಲ್ಲೇ ತೊಗೊಂಡ್ರೂ ಕೂಡ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಎನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಕರೆಕ್ಟ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಈ ಥರ ಇರುತ್ತೆ, ಲೈನ್ಸ್ ಆಫ್ ಫೋರ್ಸ್ ಹಿಂಗಿರುತ್ತೆ, ಹಂಗಾಗಿ ಪರ್ಪೆಂಡಿಕ್ಯುಲರ್. ದಿಸ್ ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಏನು ಹೇಳ್ತಾರೆ, ನೆಕ್ಸ್ಟ್ ಕ್ವಶನ್ನು, ಸರಿ, ನೆಕ್ಸ್ಟ್ ಆಪ್ಷನು, ಚಾರ್ಜ್ ಕ್ಯಾರಿಡ್ ಬೈ ದ ಕಂಡಕ್ಟರ್ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಹೌದಲ್ವಾ, ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಲ್ವಾ, ಹಾಗಾಗಿ ಈ ಸ್ಟೇಟ್ಮೆಂಟು ಕರೆಕ್ಟ್. ಅಂದರೆ ಇಲ್ಲಿ ಕೊಟ್ಟಿರೋ 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಗೋ ವಿತ್ ನನ್ ಆಫ್ ದಿ ಅಬೋವ್. ಗೊತ್ತಾಯ್ತಲ್ವಾ. ಸೊ ದಿಸ್ ಈಸ್ ಅಬೌಟ್ ದಿ ಪ್ರಾಪರ್ಟೀಸ್ ಆಫ್ ಕಂಡಕ್ಟರ್ ಆ್ಯಕ್ಚುಲಿ. ಸೊ ಈ ಥರ ಸಾಕಷ್ಟು ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಕಂಡಕ್ಟರ್ ಆಫ್ ನಾನ್ ಯೂನಿಫಾರ್ಮ್ ಕರ್ವೇಚರ್ ಈಸ್ ಗಿವನ್ ಕ್ಯೂ ಚಾರ್ಜ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್. ಈಗ ಕರ್ವೇಚರ್ ಯೂನಿಫಾರ್ಮ್ ಆಗಿದ್ರೆ ಹಿಂಗಿರುತ್ತೆ, ಅದೇ ಕರ್ವೇಚರ್ ಏನಾದರೂ ಹೀಗೆ
ಹೀಗೆ ಸ್ಪೈಕ್ಸ್ ಥರ ಇದ್ದರೆ, ಆಗಲೇ ಹೇಳಿದ್ನಲ್ಲ, ಎಲ್ಲಿ ಶಾರ್ಪ್ ಎಡ್ಜಸ್ ಇರುತ್ತೋ ಅಲ್ಲಿ ಚಾರ್ಜಸ್ ಅಕ್ಯುಮಿಲೇಷನ್ ಜಾಸ್ತಿ ಆಗುತ್ತೆ, ಚಾರ್ಜ್ ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ನೋಡೋಣ, ಚಾರ್ಜ್ ಹ್ಯಾಸ್ ದ ಗ್ರೇಟೆಸ್ಟ್ ಕಾನ್ಸಂಟ್ರೇಷನ್ ಆಫ್ ದಿ ಪಾರ್ಟ್ ಆಫ್ ಗ್ರೇಟೆಸ್ಟ್ ಕರ್ವೇಚರ್. ಸೊ ಎಲ್ಲಿ ಕರ್ವೇಚರ್ ಜಾಸ್ತಿ ಇರುತ್ತೋ, ಓಕೆ, ಕರ್ವೇಚರ್ ಜಾಸ್ತಿ ಇರುತ್ತೋ, ಅದು ಶಾರ್ಪ್ ಆಗಿರುತ್ತೋ, ಶಾರ್ಪ್ ಎಡ್ಜಸ್ಟ್, ಅಲ್ಲಿ ಚಾರ್ಜ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಫ್ಲ್ಯಾಟ್ ಆಗಿರೋ ಕಡೆ ಕಡಿಮೆ ಇರುತ್ತೆ. ಕರ್ವೇಚರ್ ಜಾಸ್ತಿ ಅಂತಂದರೆ ನೋಡಿ ಈ ಥರ ಶಾರ್ಪ್, ಇಲ್ಲಿ ಕರ್ವೇಚರ್ ಕಡಿಮೆ, ಫ್ಲ್ಯಾಟ್ ಆಗಿದೆ. ಸೊ ಇಲ್ಲಿ ಸ್ಮೂತಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ. ಓಕೆ, ಸೊ ಇದನ್ನೇ ನಾನು ಲೈಟ್ನಿಂಗ್ ಕಂಡಕ್ಟರ್ನ ಪ್ರಿನ್ಸಿಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದು. ಓಕೆ, ನೆಕ್ಸ್ಟು, a table tennis ball which has been covered with a conducting paints ಅಂತ ಸಿಗುತ್ತೆ, is suspended by a silk thread that hangs between two metal plates. One of the plate is earthed while other one is attached to high voltage generator. ಸೊ ಇಲ್ಲಿ ನೋಡಿ, ಇಲ್ಲೊಂದು ಪ್ಲೇಟ್ ಇದೆ, ಇಲ್ಲೊಂದು ಪ್ಲೇಟ್ ಇದೆ, ಇದನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ, ಹೈ ವೋಲ್ಟೇಜ್ ಬ್ಯಾಟ್ರಿಗೆ. ಇದನ್ನು ಅರ್ತ್ ಕನೆಕ್ಟ್ ಮಾಡಿದ್ದಾರೆ, ಭೂಮಿ ಕನೆಕ್ಟ್ ಮಾಡಿದ್ದಾರೆ. ಇವೆರಡರ ಮಧ್ಯದಲ್ಲಿ ಒಂದು ಪೆಂಡ್ಯುಲಮ್ ಥರ ಹ್ಯಾಂಗ್ ಮಾಡಿದ್ದಾರೆ. ಸೊ ಈಗ ಏನಾಗುತ್ತೆ ಸ್ವಲ್ಪ ನೋಡೋಣ. ಏನಾಗುತ್ತೆ, ಫಸ್ಟ್ ಇದು ಕಂಡಕ್ಟಿಂಗ್ ಪ್ಲೇಟ್ ಆಗಿರೋದ್ರಿಂದ ಈ ಕಡೆಗೆ ಅಟ್ರಾಕ್ಟ್ ಆಗುತ್ತೆ, ಅಟ್ರಾಕ್ಟ್ ಆಗಿ ಇಲ್ಲಿ ಟಚ್ ಆಗುತ್ತೆ. ಟಚ್ ಆದಾಗ ಇದ್ರ ಮೇಲೆ ಚಾರ್ಜಸ್ ಬಂದು ಕೂತ್ಕೊಳ್ಳುತ್ತೆ. ಒಂದಷ್ಟು ಚಾರ್ಜಸ್ ಬಂದು ಕೂತ ಮೇಲೆ ಅಲ್ಲಿಂದ ರಿಲೀಸ್ ಆಗುತ್ತೆ, ಅಂದರೆ ರಿಪೆಲ್ ಆಗುತ್ತೆ, ಹೋಗ್ಬಿಟ್ಟು ಇದಕ್ಕೆ ಟಚ್ ಆಗುತ್ತೆ, ಇಲ್ಲಿ ಬಂದು ಇಲ್ಲಿ ಟಚ್ ಆಗುತ್ತೆ. ಇಲ್ಲಿ ಟಚ್ ಆದ ತಕ್ಷಣ ಆ ಚಾರ್ಜಸ್ನೆಲ್ಲ ಭೂಮಿಗೆ ಕಳಿಸುತ್ತೆ. ಕಳಿಸಿದಾಗ ಅದೇನಾಯಿತು, ನ್ಯೂಟ್ರಲ್ ಆಯಿತು. ನ್ಯೂಟ್ರಲ್ ಆಯಿತು ಅಂದರೆ ಮತ್ತೆ ಅಟ್ರಾಕ್ಟ್ ಆಗುತ್ತೆ, ಮತ್ತೆ ಇಲ್ಲಿ ಬರುತ್ತೆ, ಚಾರ್ಜಸನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಂದರೆ ಇಟ್ ಕೀಪ್ಸ್ ಮೂವಿಂಗ್ ಬಿಟ್ವೀನ್ ದಿಸ್ ಪ್ಲೇಟ್, ಸೇ ಪ್ಲೇಟ್ 1 ಆ್ಯಂಡ್ ಪ್ಲೇಟ್ 2. So it keeps on swinging between plate 1 and plate 2. So ಇಲ್ಲಿ ನೋಡಿ, swings backward and forward, hitting each plate. ಆ ಪ್ಲೇಟ್ನ ಟಚ್ ಮಾಡುತ್ತೆ, ಈ ಕಡೆ ಬರುತ್ತೆ, ಇಲ್ಲಿ ಬಂದು ಚಾರ್ಜಸನ್ನು ತೊಗೊಳುತ್ತೆ, ಆ ಕಡೆ ಹೋಗುತ್ತೆ. ಈ ಥರ ಅಲ್ಲಿಗೆ ಇಲ್ಲಿಗೆ ಒಂದೇ ಸಮಯ ಓಡಾಡ್ಕೊಂಡಿರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಇದು ಸ್ವಲ್ಪ ಚೆನ್ನಾಗಿದೆ ಕ್ವಶನ್, ಸ್ವಲ್ಪ ಟ್ರಿಕ್ಕಿಯಾಗೇ ಇದೆ. ಯಾಕೆ ಅಂತಂದರೆ ನಾವಿಲ್ಲಿ ಅರ್ತ್ ಕನೆಕ್ಟೆಡ್ ಅಂದರೆ ಚಾರ್ಜಸ್ ಟಚ್ ಆಗಿಬಿಡುತ್ತೆ, ಅಲ್ಲಿ ಹೊರಟೋಗ್ಬಿಡುತ್ತೆ, ಮತ್ತೆ ಯಾಕೆ ವಾಪಸ್ ಬರಬೇಕು? ಬಿಕಾಸ್ ಇಟ್ ಹ್ಯಾಸ್ ಗೇನ್ ಸಮ್ ಮೊಮೆಂಟಮ್, ಇಟ್ ವಿಲ್ ಕಮ್ ಬ್ಯಾಕ್. ಓಕೆ, ಈ ಥರ. ಸೊ ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ಕ್ವಾಂಟೈಸೇಷನ್ ಅ ಬಾಡಿ ಕೆನಾಟ್ ಹ್ಯಾವ್ ಎ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್. ಇದನ್ನು ನಾನು ಆವಾಗಲೇ ಹೇಳಿದ್ದು. ಸೊ ಯಾವುದೋ ಒಂದು ಚಾರ್ಜನ್ನು ಇದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಕಂಡುಹಿಡಿಯೋದು? n is equal to q divided by e. ದಟ್ ಈಸ್ ಕ್ಯೂ ಯಾವುದಾದ್ರು ಒಂದೇ ಒನ್ ಬೈ ಒನ್ ಚೆಕ್ ಮಾಡ್ಕೊಳ್ತಾ ಹೋಗಬೇಕು. ಯಾವ ಕೇಸಲ್ಲಿ ಹೋಲ್ ನಂಬರ್ ಬರಲ್ವೋ ಅದು ನಾಟ್ ಅಲೌಡ್. ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ತಗೋತೀನಿ, 1.6 ಇಂಟು 10 to the power of -20 ಡಿವೈಡೆಡ್ ಬೈ 1.6 ಇಂಟು 10 power -19. ಸಿಂಪ್ಲಿಫೈ ಮಾಡಿ ಕ್ಯಾನ್ಸಲ್ ಆಯಿತು. ಸೊ ದಿಸ್ ಬಿಕಮ್ಸ್ 10 to the power of -1, ದಟ್ ಮೀನ್ಸ್ 0.1. ಸೊ n is 0.1, ಸೊ ಇಟ್ ಈಸ್ ನಾಟ್ ಎ ಹೋಲ್ ನಂಬರ್, therefore that particular charge is not allowed. So ಇದು ಆನ್ಸರ್. ಬೇಕು ಅಂದರೆ ಇನ್ನೊಂದನ್ನು ಚೆಕ್ ಮಾಡಿ, 60 ಇದನ್ನು ಚೆಕ್ ಮಾಡೋಣ. n is equal to 16 into 10 power -20 divided by 1.6 into 10 power -19. 1.6 ones are 10s are, so that is equal to 10 into 10 to the power of -1, that is equal to 1. 1 is a whole number, so this is allowed. ಗೊತ್ತಾಯ್ತಲ್ಲ? ಈ ಥರ ನೀವು ವೆರಿಫೈ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಯಾವ ಚಾರ್ಜ್ ನಾಟ್ ಅಲೌಡ್ ಅಂತ ಕೇಳಿದ್ದಾರೆ. ಸೊ n ಹೋಲ್ ನಂಬರ್ ಬಂದರೆ ಅಲೌಡ್, ಹೋಲ್ ನಂಬರ್ ಬರದೆ ಹೋದರೆ ನಾಟ್ ಅಲೌಡ್. ಓಕೆ, ಚಾರ್ಜ್ ಆನ್ ಎ ಬಾಡಿ ಇಸ್ 1 ಕೂಲಮ್. ದಿಸ್ ಈಸ್ ಅಚೀವ್ಡ್ ಬೈ 1 ಕೂಲಮ್ ಚಾರ್ಜ್ ಬರಬೇಕು ಅಂದರೆ ಎಷ್ಟು ಎಲೆಕ್ಟ್ರಾನ್ಸನ್ನು ನಾವು ರಿಮೂವ್ ಮಾಡಬೇಕು? ಒನ್ಸ್ ಅಗೇನ್ n is equal to q divided by e, that is 1 divided by 1.6 into 10 power -19. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ 6.25 ಇಂಟು 1 by 2.6 ಅಲ್ವಾ, 0.625 1 by 1.6 ಬಂದು 1.625, ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ. 0.625 ಇಂಟು 10 to the power of -19 ಮೇಲೆ ಹೋದರೆ +19. 0.625 ಇದೆಯಾ? ಇಲ್ಲ. ಅದಕ್ಕೆ ಇದನ್ನು 6.25 ಮಾಡೋಣ ಇಂಟು 10 to the power of 18. ಸೊ ದಿಸ್ ಈಸ್ ದ ಅಲೌಡ್ ಚಾರ್ಜ್. ಸರಿ, ಸೋ ಮೆನಿ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್. ಒಂದು ವೇಳೆ +1 ಕೂಲಂಬ್ ಅಂತ ಇದ್ದರೆ ಸೋ ಮೆನಿ ಎಲೆಕ್ಟ್ರಾನ್ಸ್ ಟು ಬಿ ರಿಮೂವ್ಡ್. ಸಪೋಸ್ ಅದು ಮೈನಸ್ ಅಂತ ಇದ್ದರೆ, -1 ಕೂಲಮ್ ಅಂತ ಇದ್ದರೆ ಸೋ ಮೆನಿ ಎಲೆಕ್ಟ್ರಾನ್ಸ್ ಟು ಬಿ ಆ್ಯಡೆಡ್. ಅಟ್ ಎನಿ ಕಾಸ್ಟ್ ಡೋಂಟ್ ಗೋ ವಿತ್ ಪ್ರೋಟಾನ್ಸನ್ನು ತೆಗಿಯೋಕ್ಕೂ ಆಗಲ್ಲ, ಹಾಕ್ಲಿಕ್ಕೂ ಆಗೋದಿಲ್ಲ. ಇದನ್ನು ನಾನು ಆವಾಗಲೇ ಹೇಳಿದ್ದು. ಓಕೆ, ನೆಕ್ಸ್ಟು, two identical charges
two identical spheres having charge of magnitude plus 10 coulomb minus 6 coulomb are brought in contact and separated. ಈ ಎರಡು ಸ್ಪಿಯರ್ಸ್ ಅನ್ನು ಹತ್ರಕ್ಕೆ ತೊಗೊಂಬಂದ್ರು, ಟಚ್ ಮಾಡಿಸಿದ್ರು, ದೂರಕ್ಕೆ ತೊಗೊಂಡು ಹೋದ್ರು. ಹಿಂಗೆ ಮಾಡಿದಾಗ ಏನಾಗುತ್ತೆ, ಹೊಸ ಚಾರ್ಜ್ ಬರುತ್ತೆ, ನ್ಯೂ ಚಾರ್ಜ್ ಬರುತ್ತೆ. ದಟ್ ನ್ಯೂ ಚಾರ್ಜ್ ವಿಲ್ ಬಿ Q1 ಪ್ಲಸ್ Q2 ಡಿವೈಡೆಡ್ ಬೈ 2. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗ್ತವೆ. ದಟ್ ಈಸ್ Q1 ಈಸ್ ಪ್ಲಸ್ 10, Q2 is minus 6 divided by 2, that is 4 divided by 2, so that is 2 coulomb. ಎರಡು ಸ್ಪಿಯರ್ನ ಮೇಲೆ, ಈ ಸ್ಪಿಯರ್ನ ಮೇಲೂ 2 coulomb ಆಗುತ್ತೆ, ಈ ಸ್ಪಿಯರ್ನ ಮೇಲೂ 2 coulomb ಆಗುತ್ತೆ. ಎರಡನ್ನು ತಂದು ಟಚ್ ಮಾಡಿಸಿ ವಾಪಸ್ ತಗೊಂಡು ಹೋದರೆ, ಅಥವಾ ಅವೆರಡನ್ನು ಒಂದು ಕಂಡಕ್ಟಿಂಗ್ ವಯರಿಂದ ಕನೆಕ್ಟ್ ಮಾಡಿದರೆ. ಅದೇ ಒಂದು ವೇಳೆ ಇನ್ಸುಲೇಟಿಂಗ್ ವಯರಿಂದ ಕನೆಕ್ಟ್ ಮಾಡಿದರೆ, ಇನ್ಸುಲೇಟಿಂಗ್ ಥ್ರೆಡ್ಡಿಂದ ಕನೆಕ್ಟ್ ಮಾಡಿದರೆ ಹಂಗೆ ಆಗೋದಿಲ್ಲ. ಮುಂಚೆ ಎಷ್ಟಿತ್ತು ಅಷ್ಟೇ ಉಳ್ಕೊಂಡಿರುತ್ತೆ. ಕಂಡಕ್ಟಿಂಗ್ ವಯರಿಂದ ಕನೆಕ್ಟ್ ಮಾಡಿದರೆ ಅಥವಾ ಒಂದಕ್ಕೊಂದು ಟಚ್ ಮಾಡಿಸಿದ್ರೆ ಈ ಥರ ಆಗುತ್ತೆ. ನೋಡಿ, ಈ ನೆಕ್ಸ್ಟ್ ಕ್ವಶನ್ ಅದನ್ನೇ ಹೇಳಿದ್ದಾರೆ. ಟೂ ಐಡೆಂಟಿಕಲ್ ಚಾರ್ಜ್ ಸ್ಪೇಸ್ ಹ್ಯಾವಿಂಗ್ ಚಾರ್ಜ್ ಮ್ಯಾಗ್ನಿಟ್ಯೂಡ್ 10 coulomb minus 6 coulomb ಆರ್ ಜಾಯಿಂಟ್ ಟುಗೆದರ್ ವಿತ್ ಇನ್ಸುಲೇಟಿಂಗ್ ಥ್ರೆಡ್. ಎರಡು ಸ್ಪಿಯರನ್ನು ಒಂದು ಪ್ಲಾಸ್ಟಿಕ್ ದಾರದಿಂದನೋ ಅಥವಾ ಕಾಟನ್ ಥ್ರೆಡ್ಡಿಂದನೋ ಕನೆಕ್ಟ್ ಮಾಡಿದರೆ ಚಾರ್ಜಸ್ ಎಲ್ಲೂ ಫ್ಲೋ ಆಗೋದಿಲ್ಲ. ಮುಂಚೆ ಎಷ್ಟಿತ್ತೋ ಈಗಲೂ ಅಷ್ಟೇ ಉಳ್ಕೊಳ್ಳುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಸೊ ಇಂದಿನ ಕ್ವಶನ್ಗೆ ಆನ್ಸರ್ ಬಂದು ಪ್ಲಸ್ 2 coulomb ಈಚ್, ಆಪ್ಷನ್ ಎ. ಓಕೆ, 2 coulomb ಈಚ್. ನೆಕ್ಸ್ಟ್ ಕ್ವಶನ್ಗೆ ಪ್ಲಸ್ 10 coulomb minus 6 coulomb ಹಂಗೆ ಉಳ್ಕೊಂಡಿರುತ್ತೆ. ಓಕೆ, ಸೊ ಈ ಥರ ಸಾಕಷ್ಟು ಕ್ವಶನ್ಸ್ ಇದೆ. ಇನ್ನೂ ಸುಮಾರು ಕ್ವಶನ್ಸ್ ಡಿಸ್ಕಸ್ ಮಾಡೋದಿದೆ. ಇವತ್ತು ಇಲ್ಲಿ ನಿಲ್ಲಿಸ್ತೀನಿ. ರಿಮೈನಿಂಗ್ ಕ್ವಶನ್ಸ್ ಐ ವಿಲ್ ಟೇಕ್ ಅಪ್ ಟುಮಾರೋ. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕನ್ನು ನನಗೆ ಕೊಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.